ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅಂಬರೀಷ್ ಕೊಂದಳಿ ಹಾಗೂ ತಮಗೆಲ್ಲರಿಗೂ ಅಂಬರೀಷ್ ಕೊಂದಳಿ ಶೈಕ್ಷಣಿಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳೇ, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಇಲ್ಲಿ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿರಿ. ಹಾಗೆ ನಾನು ಮುಂದೆ ಮಾಡುವಂಥ ಎಲ್ಲ ಶೈಕ್ಷಣಿಕ ವಿಡಿಯೋಗಳ ಮೊದಲ ಒಂದು ನೋಟಿಫಿಕೇಶನ್ ತಲುಪಬೇಕಾದ್ರೆ ಆ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೂ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಒಂದು ವಿಡಿಯೋನ ಶೇರ್ ಮಾಡಿರಿ. ನನ್ನ ಬಾಲ್ಯ ತಮ್ಮ ಬಾಲ್ಯ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ತಮ್ಮ ಬಾಲ್ಯದಲ್ಲಿ ನಡೆದಿರುವಂಥ ಘಟನೆಗಳ ಬಗ್ಗೆ ಸವಿಸ್ತರವಾಗಿ ಪಾಠವನ್ನು ತಿಳಿಸ್ಕೊಡ್ತಾರೆ. ಆದರೆ ಈ ಪಾಠವನ್ನು ಬರೆದಿರೋ ಯಾಕಂದ್ರೆ ಅಂದ್ರೆ ಸ್ವತಃ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ನಮ್ಮ ಆತ್ಮಪತ್ರವನ್ನು ನಿಮಗೆಲ್ಲ ತಿಳಿಸ್ತಾರೆ ನೋಡಿ. लेखक बच्चे अवुल फकीर जैनुलाब्दीन अब्दुल कलाम ಅಂದ್ರೆ ಎಪಿಜೆ ಒಂದು ಫುಲ್ ಫಾರ್ಮ್ ಏನಪ್ಪ ಅಂದ್ರೆ ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅಂತ ಹೇಳಿ ನಾವು ಎಪಿಜೆ ಅಬ್ದುಲ್ ಕಲಾಂ ಅಂತ ಕರೀತೇವೆ. ಅಂದ್ರೆ एपीजे ಲಾಂಗ್ ಫಾರ್ಮ್ ಇದು ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ जी का जन्म 15-10-1921 को हुआ. ನೋಡಿ ಈ ಅಬ್ದುಲ್ ಕಲಾಂ ಅವರು ಯಾವಾಗ ಜನಿಸ್ತಾರೆ ಅಂದ್ರೆ ಈ ಜನಿಸಿರುವಂತ ವಿಷಯ ಅಂದ್ರೆ ಕ್ರಿಸ್ತ ಶಕ 1931 बड़े वैज्ञानिक डॉक्टर एपीजे अब्दुल कलाम जी 25/7/2002 से 24/7/2007 तक हमारे देश के राष्ट्रपति थे. ನೋಡಿ ಅತ್ಯಂತ ಹೆಚ್ಚಿನ ಪ್ರಮಾಣದ ವೈಜ್ಞಾನಿಕ ಒಂದು ಆವಿಷ್ಕಾರಗಳನ್ನು ಮಾಡಿದಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಯಾವಾಗ ಕ್ರಿಸ್ತ ಶಕ 25/7/2002 24/7/2007 ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರು ಹಲವಾರು ವೈಜ್ಞಾನಿಕ ಸಂಶೋಧನೆ ಕೂಡ ಕೈಗೊಂಡಿರ್ತಾರೆ. ಅವರು ವಿಜ್ಞಾನಿ ಅಷ್ಟೇ ಅಲ್ಲ, ಅವರು ರಾಷ್ಟ್ರಪತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಅಂತ. देश के आदर्श तथा जनवादी राष्ट्रपति के नाम से भारत के करोड़ हृदयों में प्रतिष्ठित कलाम जी अपनी 82 वर्षों की उम्र में भी अनेक सामाजिक प्रगतिशील आंदोलन में अत्यंत सक्रिय रहे. ನೋಡಿ, ದೇಶದ ಒಂದು ಆದರ್ಶ ಅಥವಾ ಜನವಾದಿ ರಾಷ್ಟ್ರಪತಿ ಅಂತ ಕರೆಸಿಕೊಂಡಿರುವಂತ ಅಬ್ದುಲ್ ಕಲಾಂ ಅವರು ಭಾರತದ ಕೋಟಿ ಜನರಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಅಂದ್ರೆ ಇವರು ಮಾಡುವಂತ ಸಂಶೋಧನೆ ಮಾಡಬೇಕು ಅಂದ್ರೆ ತಮ್ಮ ಮನಸ್ಸಿನಲ್ಲಿ ಅಥವಾ ತಮ್ಮ ಹೃದಯದಲ್ಲಿ ಮಾಡುವಂತ ಪೂಜೆ ಕೂಡ ಇವತ್ತು ಕೋಟಿ ಜನ ಮಾಡ್ತಾ ಇದ್ದಾರೆ ಅಂತ. कलाम जी अपनी 82 वर्षों की उम्र में भी अनेक सामाजिक ಪ್ರಗತಿಶೀಲ ಆಂದೋಲನ ಅತ್ಯಂತ ಸಕ್ರಿಯ ನೋಡಿ, ಇವರು ತಮ್ಮ ಇಳಿ ವಯಸ್ಸಿನಲ್ಲಿ ಅಂದ್ರೆ 82ನೇ ಒಂದು ಇಳಿ ವಯಸ್ಸಿನಲ್ಲಿ ಕೂಡ ಹಲವಾರು ಸಾಮಾಜಿಕ ಕಾರ್ಯಗಳು ಕೂಡ ಮಾಡೋದ್ರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅಂತ. ಅಂದ್ರೆ ಅತ್ಯಂತ ಇಳಿ ವಯಸ್ಸು ಅಂದ್ರೆ ಏನು ಮುದುಕಾಗಿರ್ತಾರ ಆ ಒಂದು ವಯಸ್ಸಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಹುಡುಗರಂತೆ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅಂತ. बच्चों तथा युवकों के चैतन्यशील एवं बहुमुखी व्यक्तित्व के निर्माण आपके नए अभियान का मंत्र था, मैं क्या दूं. ನೋಡಿ, बच्चों तथा युवकों की चैतन्यशील ಅಂದ್ರೆ ಮಕ್ಕಳಾಗಿರ್ಬೋದು ಅಥವಾ ಯುವಕರಲ್ಲಿ ಒಂದು ಚೈತನ್ಯಶೀಲವನ್ನು ತುಂಬಲಿಕ್ಕೆ ಅಥವಾ ಚೈತನ್ಯಶೀಲವನ್ನು ತುಂಬಲಿಕ್ಕೆ ಇವರು ಹಲವಾರು ವಾಕ್ಯಗಳನ್ನ ಅಥವಾ ಘೋಷಣೆಗಳನ್ನ ಕೂಗ್ತಾರೆ. ಅದರಲ್ಲಿ ಒಂದು ಮಂತ್ರ ಯಾಕಪ್ಪ ಅಂದ್ರೆ ಅಭಿಯಾನ ಅಥವಾ ಮಂತ್ರ ಯಾವುದು ಅಂದ್ರೆ ಮೈ ಕ್ಯಾದು ಅಂದ್ರೆ ನಾನು ಏನ್ ಕೊಡ್ಲಿ, ಇಲ್ಲಿ ಏನ್ ತಿಳ್ಕೊಬೇಕಂದ್ರೆ ನಾನು ದೇಶಕ್ಕಾಗಿ ಏನ್ ಕೊಡ್ಲಿ ಅನ್ನೋ ಒಂದು ಘೋಷಣೆಯನ್ನು ಅಥವಾ ಒಂದು ಮಂತ್ರವನ್ನು ಇವರು ಪ್ರತಿದಿನ ಹೇಳ್ತಾ ಇರ್ತಾರೆ. ಅಂದ್ರೆ ಇದರಿಂದ ಯುವಕರಾಗಿರ್ಬೋದು ಅಥವಾ ಮಕ್ಕಳೇನಪ್ಪ ಅಂದ್ರೆ ದೇಶ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಬೆಳ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ಅಂದ್ರೆ ನಾನು ದೇಶಕ್ಕಾಗಿ ಏನ್ ಕೊಡ್ಲಿ ಅಥವಾ ಮೈ ಕ್ಯಾದು ಅನ್ನೋ ಒಂದು ಘೋಷಣೆಯನ್ನು ಕೂಗ್ತಾರೆ. स्व परिवर्तन की ओर उन्मुख इस अभियान का उद्घोष था. ನೋಡಿ, ಈ ಒಂದು ಅಭಿಯಾನದ ಅಥವಾ ಈ ಮಂತ್ರದ ಒಂದು ಮುಖ್ಯ ಕಾರ್ಯ ಏನಪ್ಪ ಅಂದ್ರೆ ನಾವೇನ್ ಮಾಡೋದಂದ್ರೆ ದೇಶ ಸೇವೆ ಮಾಡ್ಲಿಕ್ಕೆ ಒಂದು ಪಣ ತಗೋದು. ನಮ್ಗೆ ಯಾರು ಹೇಳಿಕೆ ಇದ್ರೆ ನಾವೇನ್ ಮಾಡ್ಬೇಕಂದ್ರೆ ನಾವೇನ್ ಮಾಡೋದು ದೇಶ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶವನ್ನ ಈ ಒಂದು ಮಂತ್ರ ಇಟ್ಕೊಂಡಿರ್ತಾರೆ. ईमानदार कार्य एवं ईमानदार का नाम अभियान का उद्घोष था. ಅಂದ್ರೆ ಅವರು ಕೊಟ್ಟಿರುವಂತಹ ಒಂದು ಅಭಿಯಾನದ ಒಂದು ಉದ್ಘೋಷ ಅಥವಾ ವಾಕ್ಯ ಏನಂದ್ರೆ ईमानदार कार्य एवं ईमानदार का नाम. ನೋಡಿ, ಪ್ರಾಮಾಣಿಕ ಕೆಲಸ ಮತ್ತು ಪ್ರಾಮಾಣಿಕ ಹೆಸರು ಅನ್ನುವಂಥ ಉದ್ಘೋಷವನ್ನು ಕೂಡ ಅವರು ಕೂಗ್ತಾರೆ. होमपाल अभियान द्वारा आप बचपन में ही इन सवालों को ढूंढना चाहते थे. ನೋಡಿ, ಹೋಮಪಾಲ್ ಅನ್ನುವಂಥ ಒಂದು ಅಭಿಯಾನ ಅಥವಾ ಒಂದು ಯೋಜನೆ ಮುಖಾಂತರ ಮಾಡ್ತಿದ್ರೆ ಅಂದ್ರೆ ಬಾಲ್ಯದಲ್ಲೇ ಒಂದು ಹಲವಾರು ಸವಾಲು ಅಥವಾ ಪ್ರಶ್ನೆಗಳಿದ್ದಾಗ ಆ ಪ್ರಶ್ನೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಬಗೆಹರಿಸಲಿಕ್ಕೆ ಪ್ರಶ್ನೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಅದರ ಒಂದು ಅಭಿಯಾನದ ಹೆಸರು ಏನಪ್ಪ ಅಂದ್ರೆ ಹೋಮಪಾಲ್ ಅನ್ನುವಂಥ ಹೆಸರು ಇಟ್ಟಿರ್ತಾರೆ. मैं देश के लिए क्या दे सकता हूँ, समाज एवं परिसर के लिए क्या कर सकता हूँ. ನೋಡಿ, ಅವರು ಮತ್ತೆ ತಮಾಷೆಯಾಗಿ ಹೇಳ್ತಾರಪ್ಪ ಅಂದ್ರೆ ನಾನು ದೇಶಕ್ಕಾಗಿ ಏನ್ ಕೊಡಬಹುದು. ನೋಡಿ, मैं देश के लिए क्या दे सकता हूँ ಅಂದ್ರೆ ನಾನು ದೇಶಕ್ಕಾಗಿ ಏನನ್ನು ಕೊಡಬಹುದು, समाज एवं परिसर के लिए क्या कर सकता हूँ, ಹಾಗೆ ಸಮಾಜ ಅಥವಾ ಪರಿಸರಕ್ಕಾಗಿ ನಾನು ಏನ್ ಮಾಡಬಹುದು ಅನ್ನುವಂಥ ವಿಚಾರವನ್ನು ಸತತ ಮಾಡ್ತಾ ಇರ್ತಾರೆ. सादगी, धार्मिक सहिष्णुता, मिलजुल कर रहना और किताब पढ़ने का प्रयोजन आदि की प्रेरणा पा सकते हैं. ಈ ಪಾಠವನ್ನು ತಿಳ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳು ಏನು ತಿಳಿಯಬೇಕು ಅಂದ್ರೆ ಸಾಧ್ಗಿ ಅಂದ್ರೆ ಸರಳತೆಯನ್ನ ತಿಳ್ಕೊಬಹುದು ಅಥವಾ ಸರಳತೆಯನ್ನ ಕಲ್ಕೋಬಹುದು.
ಇನ್ನು ಧಾರ್ಮಿಕ ಸಹಿಷ್ಣುತೆ ಕೂಡ ಈ ಪಾಠದ ಮುಖಾಂತರ ತಿಳ್ಕೊಬಹುದು ಅಂತ. ಇನ್ನು ಮೇಲ್ಜುಲ್ಕ ದಾನ ಅಂದ್ರೆ ಕೂಡಿ ಬಾಳುವುದನ್ನು ಕೂಡ ನಾವು ಮಾಡುವುದು ಈ ಪಾಠದ ಮುಖಾಂತರ ನಾವೆಲ್ಲ ತಿಳ್ಕೊಬಹುದು. और किताबें पढ़ने का प्रयोजन आदि की प्रेरणा पा सकते हैं ನೋಡಿ ಅಷ್ಟಾದ್ರೆ ಏನು ಮಾಡಬಹುದು ಅಂದ್ರೆ ಪುಸ್ತಕಗಳನ್ನು ಓದುವುದರಿಂದ ಆಗುವಂತ ಪ್ರಯೋಜನಗಳು ಹಾಗೂ ಪುಸ್ತಕದಿಂದ ನಾವು ಯಾವ ರೀತಿ ಪ್ರಯೋಜನ ಪಡ್ಕೋಬಹುದು ಅನ್ನೋದನ್ನ ಈ ಪಾಠದ ಮುಖಾಂತರ ಪ್ರೇರಣೆ ನಾವು ಪಡ್ಕೋಬಹುದು ಅಂತ. मेरा जन्म मद्रास राज्य अब तमिलनाडु के रामेश्वर कस्बे में एक मध्यवर्गीय परिवार में हुआ था. इले अब्दुल कलाम ಅವರು ತಮ್ಮ ಜೀವನವನ್ನು ಕಥೆಯನ್ನು ಹೇಳಿಕೆ ಪ್ರಾರಂಭಿಸಿದರು. ಅವರ ಜನ್ಮ ಏನಂದ್ರೆ ಮೇರಾ ಜನ್ಮ ಅಂದ್ರೆ ನನ್ನ ಜನ್ಮ ಮದ್ರಾಸ್ ರಾಜ್ಯ ಅಂದ್ರೆ ಈಗ ನಾವು ಏನು ಹೇಳ್ತೀವಿ ತಮಿಳುನಾಡು ಅಂತ ಹೇಳ್ತೀವಿ. ಆ ತಮಿಳುನಾಡಲ್ಲಿ ಅಂದ್ರೆ ಮದ್ರಾಸ್ ರಾಜ್ಯದಲ್ಲಿ ರಾಮೇಶ್ವರನ ಒಂದು ಚಿಕ್ಕ ಗ್ರಾಮದಲ್ಲಿ ಅಥವಾ ಚಿಕ್ಕ ನಗರದಲ್ಲಿ ಜನಿಸ್ತಾರೆ. ಏಕ ಮಧ್ಯವರ್ಗೀಯ ಪರಿವಾರ में हुआ था ಅಂದ್ರೆ ಈ ಕಡೆ ಶ್ರೀಮಂತರಲ್ಲ ಈ ಕಡೆ ಬಡವರಲ್ಲ ಅಂತ ಒಂದು ಮಧ್ಯಮ ವರ್ಗದಲ್ಲಿ ಇವರು ಜನಿಸ್ತಾರಂತೆ. मेरे पिता जैनुलाब्दीन की कोई बहुत अच्छी औपचारिक शिक्षा नहीं हुई थी और न ही ये कोई बहुत धनी व्यक्ति थे. और ತಂದೆ ಇದ್ದಲ್ಲ ಅರೆ ಜೈನುಲಾಬ್ದೀನ್ ಅವರು ಹೇಳ್ಕೊಳ್ಳುವಂತ ಶಿಕ್ಷಣವನ್ನು ಪಡ್ಕೊಂಡಿರ್ತಿಲ್ಲ. ಅರೆ ಜೈನುಲಾಬ್ದೀನ್ ಅವರು ಹೇಳ್ಕೊಳ್ಳುವಂತ ಒಂದು ಶಿಕ್ಷಣವನ್ನು ಪಡ್ತಾ ಇರಲಿಲ್ಲ. ಹಾಗೆ और न ही वे कोई बहुत धनी व्यक्ति थे ಅದಷ್ಟೇ ಅವರು ಶ್ರೀಮಂತ ವ್ಯಕ್ತಿ ಕೂಡ ಆಗಿರಲಿಲ್ಲ ಅಂತ. इसके बावजूद वे बुद्धिमान थे और उनमें उदारता की सच्ची भावना थी. ಅವರು ಶಿಕ್ಷಣವನ್ನು ಪಡೆದಿದ್ದು ಕೂಡ ಅವರು ಶ್ರೀಮಂತಿಕೆ ಹೊಂದಿದ್ದು ಕೂಡ ಅವರಲ್ಲಿ ಒಂದು ಒಳ್ಳೆಯತನ ಇತ್ತಂತ ಅಂದ್ರೆ ಒಳ್ಳೆಯ ಭಾವನೆಗಳು ಅವರಲ್ಲಿ ಅಡಕವಾಗಿದ್ದು ಅಂತ. मेरी माँ आशियಮ್ಮ उनके आदर्श जीवन संगी थी. ನೋಡಿ ನನ್ನ ತಾಯಿ ಅಂದ್ರೆ ಯಾವ್ದು ಆಶಿಯಮ್ಮ ಅವ್ರು ಏನಿದ್ರೆ ನಮ್ಮ ತಂದೆಯವರಿಗೆ ಒಂದು ಒಳ್ಳೆಯ ಪತ್ನಿಯಾಗಿ ಇರ್ತಾರಂತ ಅಂದ್ರೆ ಒಳ್ಳೆಯ ಪತ್ನಿಯಾಗಿ ಅಥವಾ ಒಳ್ಳೆಯ ಜೀವನ ಸಂಗಾತಿಯಾಗಿ ಇವರು ತಾಯಿ ಆಶಿಯಮ್ಮ ಅವರು ಇರ್ತಾರೆ. मेरे माता पिता को हमारे समाज में एक आदर्श दंपति के रूप में देखा जाता है. तो ತಂದೆ ತಾಯಿಯನ್ನ ಅವ್ರ ಸಮಾಜದಲ್ಲಿ ಅಥವಾ ಅವ್ರ ಕುಟುಂಬದ ಪಕ್ಕಪಕ್ಕದಲ್ಲಿರುವ ಜನ ಅವ್ರನ್ನ ಒಬ್ಬ ಆದರ್ಶ ದಂಪತಿ ಅನ್ನುವಂಥ ದೃಷ್ಟಿಯೊಳಗೆ ನೋಡ್ತಾ ಇರ್ತಾರೆ ಅಂದ್ರೆ ಒಳ್ಳೆಯ ಭಾವನೆಗಳಿಂದ ಅವ್ರ ತಂದೆ ತಾಯಿಯವರು ನೋಡ್ತಾ ಇರ್ತಾರಂತೆ. ಮೈ ಕೈ ಬಚ್ಚೋ में से एक था. ನೋಡಿ ಇವರು ಅಬ್ದುಲ್ ಕಲಾಂ ಅವರು ಏನ್ ತಂದೆ ತಾಯಿ ಇರ್ತಾರಲ್ಲ ಅವ್ರ ಹಲವಾರು ಮಕ್ಕಳಲ್ಲಿ ಇವರು ಕೂಡ ಏನಾಗಿರ್ತಾರಂದ್ರೆ ಒಬ್ಬರಾಗಿರ್ತಾರೋ. लंबे चौड़े और सुंदर माता पिता का छोटी कद काठी का साधारण सा दिखने वाला बच्चा. ನೋಡಿ ಲಂಬೆ ಚೌಡೆ ಅಂದ್ರೆ ಎತ್ತರ ಮತ್ತು ಕೂಡಿರುವಂತ ದಂಪತಿಗಳಿಗೆ ಸುಂದರ ಮಾತಾಪಿತ ಅಂದ್ರೆ ಸುಂದರ ದಂಪತಿಗಳಿಗೆ ಇವ್ರ ಶರೀರದ ವರ್ಣನೆ ಮಾಡ್ತಾರೆ. ನೋಡಿ ಕದ್ ಕಾಟಿಕ ಸಾಧಾರಣ ಅಂದ್ರೆ ಇವರ ದೇಹ ರಚನೆ ಆಗಿರ್ತಿ ಸಾಧಾರಣ ಇತ್ತಂತ ಅಂದ್ರೆ ಸುಂದರವಾಗಿ ಎತ್ತರ ಮತ್ತು ಕೂಡಿರುವಂತಹ ಸುಂದರ ದಂಪತಿಗಳಿಗೆ ಸಾಧಾರಣ ಮೈಕಟ್ಟನ್ನ ಅಥವಾ ಸಾಧಾರಣ ಶರೀರವನ್ನು ಹೊಂದಿರುವಂತ ಒಬ್ಬ ಬಾಲಕರಂದ್ರೆ ಈ ಅಬ್ದುಲ್ ಕಲಾಂ ಅವರು ಇದ್ರಂತ. हम लोग अपने पुश्तैनी घर में रहते थे. ನೋಡಿ ಇವರು ಎಲ್ಲಿ ವಾಸ ಮಾಡ್ತಾ ಇದ್ರಪ್ಪ ಇವರು ಹೇಳಿದ್ರು ಅಂದ್ರೆ ಹಲವಾರು ಪೀಳಿಗೆಗಳಿಂದ ನಡೆದುಕೊಂಡು ಬಂದಿರುವಂತ ಒಂದು ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಇವರು ಮಾಡ್ತಿದ್ದಂತೆ ವಾಸನ ಮಾಡ್ತಾ ಇರ್ತಾರಂತೆ. रामेश्वर की मस्जिद वाली गली में बना यह घर चूने पत्थर व ईंट से बना पक्का और बड़ा था. ನೋಡಿ ಇವ್ರ ಮನೆ ಎಲ್ಲಿ ಇರ್ತಿತ್ತಂತ ಅಂದ್ರೆ ಇವ್ರ ಮನೆಯನ್ನು ಎಲ್ಲಿ ಕಟ್ಟಲಾಗಿತ್ತು ಅಂದ್ರೆ ರಾಮೇಶ್ವರ್ ಕಿ ಮಸ್ಜಿದ್ ವಾಲಿ ಗಲಿ में ಅಂದ್ರೆ ರಾಮೇಶ್ವರದೊಳಗೆ ಏನಿತ್ತು ಒಂದು ಮಸೀದಿ ಇತ್ತು ಅಥವಾ ಮಸೀದಿ ಇತ್ತು. ಆ ಮಸೀದಿ ಬಾಗಿಲು ಏನಪ್ಪ ಅಂದ್ರೆ ಇವ್ರ ಮನೆಯನ್ನ ತಯಾರು ಮಾಡ್ಲಿಕ್ಕಂತ. ಆ ಮನೆ ಯಾವ್ದನ್ನ ಕಟ್ಟಿರ್ತಾರೆ ನೋಡಿ यह घर चूने पत्थर व ईंट से बना पक्का और बड़ा था. ನೋಡಿ ಇವ್ರ ಮನೆಯನ್ನ ಯಾವ್ದನ್ನ ತಯಾರು ಮಾಡಿದ್ರಪ್ಪ ಅಂದ್ರೆ ಚೂನೆ ಅಂದ್ರೆ ಸುಣ್ಣ ಅಂತ. ನೋಡ್ರಿ ನಾವ್ ಹೇಳ್ತೀವಿ ಕನ್ನಡದ ಸುಣ್ಣ ಅಂತೀವಿ. ಚೂನೆ ಪತ್ತರ ಅಂದ್ರೆ ಕಲ್ಲು ಮತ್ತು ಸುಣ್ಣದಿಂದ ತಯಾರು ಮಾಡಿರ್ತಾರಂತ. ಹಾಗೆ ಹೂವ ಈಟ್ ಸೆ ಬಣ ಪಕ್ಕಾ ಬಡ ಥಾ ಮತ್ತೆ ಏನ್ ಮಾಡಿದ್ರಿ ಕಲ್ಲನ್ನ ಮಿಕ್ಸ್ ಮಾಡಿದ್ರು. ಹಾಗೆ ಇಟ್ಟಿಗೆಗಳು ಕೂಡ ಈಟ್ ಅಂದ್ರೆ ಇಟ್ಟಿಗೆಗಳು ಕೂಡ ಹಾಕಿ ಅವನ ಮನೆಯನ್ನ ತಯಾರು ಮಾಡಿದ್ರು. ಆ ಮನೆ ಯಾವ್ದು ಅಂದ್ರೆ ಪಕ್ಕ ಸದೃಢವಾಗಿತ್ತು ಮತ್ತೆ ತುಂಬಾ ದೊಡ್ಡದಾಗಿತ್ತು. ಪಕ್ಕ ಆಗಿತ್ತು ಮತ್ತು ತುಂಬಾ ದೊಡ್ಡದಾಗಿತ್ತು ಅಂತ. मेरे पिता आडंबरहीन व्यक्ति थे और सभी अनावश्यक एवं ऐशो आराम वाली चीजों से दूर रहते थे. ಇವ್ರ ತಂದೆ ಆಡಂಬರಹೀನ ಅಂದ್ರೆ ಯಾವುದೇ ಶೋಕಿಗಳನ್ನ ಮಾಡದಿರುವಂತ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅಂದ್ರೆ ಯಾವುದೇ ಒಂದು ಐಷಾರಾಮಿಯ ಜೀವನ ಇರುತ್ತಲ್ಲ ಅದರಿಂದ ದೂರ ಉಳಿದಿರುವಂತ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅಂದ್ರೆ ಜೀವನದಲ್ಲಿ ಮಾಡ್ತಾರೋ ಅನಾವಶ್ಯಕ ಖರ್ಚುಗಳನ್ನ ಕಡಿಮೆ ಮಾಡಿರ್ತಾರೆ ಅವರು. ಮತ್ತೆ ಅನಾವಶ್ಯಕ ವೆಚ್ಚಗಳನ್ನ ಕೂಡ ಏನ್ ಮಾಡಿರ್ತಾರೋ ದುಂದುವೆಚ್ಚವನ್ನು ಮಾಡೋದಿಲ್ಲ ಅಂತ ಆಡಂಬರಹೀನ ಜೀವನದಿಂದ ಇವರು ದೂರ ಇರ್ತಾರಂತೆ. पर घर में सभी आवश्यक चीजों समुचित मात्रा में सुलभता से उपलब्ध थी. ಅಂದ್ರೆ ಇವರು ತಮಗೆ ಬೇಕಾಗಿರುವಂತ ಆಡಂಬರ ಜೀವನದಿಂದ ದೂರ ಇದ್ರು ಕೂಡ ತಮ್ಮ ಮಕ್ಕಳಿಗೆ ಏನು ಕೂಡ ಕಡಿಮೆ ಆಗಬಾರದು ಅಂತ ಏನ್ ಮಾಡ್ತಾರೆ ಅಂದ್ರೆ ಮನೆಗೆ ಅವಶ್ಯಕವಿರುವಂತ ಎಲ್ಲ ವಸ್ತುಗಳು ಕೂಡ ತನ್ನ ಮನೆಗೆ ಅವತ್ತಿ ಎಷ್ಟು ಪ್ರಮಾಣದ ಬೇಕಲ್ಲ ಆ ಪ್ರಮಾಣ ತಂದು ಏನ್ ಮಾಡ್ತಿದ್ರು ಮನೆಯಲ್ಲಿ ಇಡ್ತಾ ಇದ್ರಂತೆ. वास्तव में मैं कहूंगा कि मेरा बचपन बहुत ही निश्चिंतता और सादगी में बीता. ನೋಡಿ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಅಬ್ದುಲ್ ಕಲಾಂ ಹೇಳ್ಬೇಕಂದ್ರೆ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಬಾಲ್ಯ ಜೀವನ ತುಂಬಾ ಸರಳತೆಯಿಂದ ಕಳೆದಂತ ಹೇಳ್ತಾರೆ ಅವರು. ನಾವು ಇವಾಗ ಕಷ್ಟಪಟ್ಟಿರ್ಬೋದು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನನ್ನ ಜೀವನ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಸರಳತೆಯಿಂದ ಕಳೆದಂತ ಹೇಳ್ತಾರೆ. ಅಲ್ಲಿ ನಾನು ಯಾವುದೇ ಕಷ್ಟವನ್ನ ಪಡಲಿಲ್ಲ. ನಿಶ್ಚಿಂತತೆಯಿಂದ ಮತ್ತು ತುಂಬಾ ಸರಳತೆಯಿಂದ ನನ್ನ ಜೀವನ ನಡೀತು.
ಭೌತಿಕ एवं ಭಾವನಾತ್ಮಕ दोनों ही दृष्टि से ನೋಡಿ ಅದು ಭೌತಿಕವಾಗಿರಬಹುದು ಅಥವಾ ಭಾವನಾತ್ಮಕವಾಗಿರಬಹುದು. ಭೌತಿಕ ಅಂದ್ರೆ ಯಾವುದೊಂದು ಕೆಲಸ ಮಾಡ್ತಾ ಅಥವಾ ಕಷ್ಟಗಳನ್ನ ಶರೀರದಿಂದ ಅಥವಾ ಕೈಗಳಿಂದ ಯಾವುದೇ ಕೆಲಸವನ್ನು ಮಾಡದೇ ಇರಬಹುದು ಮತ್ತು ಯಾವುದೇ ದುಃಖವನ್ನ ಪಡೆದಾಗಿರಬಹುದು. ಭಾವನಾತ್ಮಕ ಅಂದ್ರೆ ಅದು ತುಂಬಾ ಕಷ್ಟ ಆಗಿರ್ಬೋದು, ದುಃಖ ಆಗಿರ್ಬೋದು. ಈ ರೀತಿ ನಾನು ಯಾವುದೇ ಕಷ್ಟವನ್ನು ಕೂಡ ನನ್ನ ಜೀವನದಲ್ಲಿ ಪಡೆದಿಲ್ಲ. ಆ ರೀತಿ ನಾನು ಏನ್ ಮಾಡಿದೆ ಅಂದ್ರೆ ನನ್ನ ಜೀವನವನ್ನ ತುಂಬಾ ಸರಳತೆಯಿಂದ ಕಳೆದೆ ಅಂತ ಹೇಳಿ ತಿಳಿಸ್ತಾರೆ. ಭೌತಿಕ ಅಂದ್ರೆ ಯಾವ ನಾವು ಕಷ್ಟ ಕೆಲಸ ಮಾಡ್ತೇವೆ, ಏನಾದ್ರು ಕಲೆ ಇರುವುದು ಅಥವಾ ಏನೋ ಬೇರೆ ಕಡೆ ಹೋಗಿ ಬಂದು ಕೆಲಸ ಮಾಡೋದು, ಈ ರೀತಿ ಮಾಡೋದನ್ನ ಭೌತಿಕ ಅಂತ ಹೇಳ್ತಾರೆ. ಅದನ್ನ ಭಾವನಾತ್ಮಕವಾಗಿ ಯಾವುದೇ ಕಷ್ಟಗಳನ್ನ ಸಹಿಸಿಕೊಳ್ಳೋದು, ದುಃಖ ಪಡುವುದು ಇವೆಲ್ಲ ಏನು ಭಾವನಾತ್ಮಕವಾಗಿ ಅಥವಾ ಮಾನಸಿಕವಾಗಿ ಈ ರೀತಿ ನಾವು ಯಾವುದೇ ಕಷ್ಟಗಳನ್ನ ಪಡಲಿಲ್ಲ ಅಂತ ಹೇಳಿ ಅಬ್ದುಲ್ ಕಲಾಂ ಅವರು ತಿಳಿಸ್ತಾರೆ. मैं प्राय अपनी माँ के साथ ही रसोई में नीचे बैठकर खाना खाया करता था. ನೋಡಿ ನಾನು ಯಾವಾಗಲೂ ಪ್ರಾಯ ಅಂದ್ರೆ ಯಾವಾಗಲೂ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಊಟವನ್ನ ನಾನು ಒಬ್ಬನೇ ಮಾಡ್ತಾ ಇರಲಿಲ್ಲ. ನಾನು ಏನ್ ಮಾಡ್ತಾ ಇದ್ದೆ, ರಸೋಯಿ ಘರ್ಮೆ ಅಂದ್ರೆ ಅಡುಗೆ ಮನೆಯಲ್ಲಿ ನನ್ನ ತಾಯಿ ಜೊತೆ ಕುಂತ ಏನ್ ಮಾಡ್ತಾ ಇದ್ದೆ, ಊಟವನ್ನ ಮಾಡ್ತಾ ಇದ್ದೆ. ಯಾವತ್ತೂ ಕೂಡ ಒಬ್ಬನೇ ಕುಂತ ಊಟ ಮಾಡಿಲ್ಲ ಅಂತ ಹೇಳ್ತಾರೆ ಅವರು. ರಸೋಯಿ में नीचे बैठकर ಅಂದ್ರೆ ಏನ್ ಮಾಡ್ತಿದ್ರು ಅವರು, ಕುರ್ಚಿ ಮೇಲೆ ಕುಳಿತಾ ಇದ್ದಿಲ್ಲ, ಅಂದ್ರೆ ನೆಲದ ಮೇಲೆ ಕುಂತ್ಕೊಂಡು ಏನ್ ಮಾಡ್ತಿದ್ರು, ಊಟ ಮಾಡ್ತಾ ಇದ್ರು ಅಂತ. वे मेरे सामने केले का पत्ता बिछाती और फिर उस पर चावल एवं सुगंधित स्वादिष्ट सांबार डालती. ಇವರು ಊಟಕ್ಕೆ ಕುಂತ ನಂತರ ಅವ್ರ ತಾಯಿ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಬಾಳೆ ಎಲೆಯನ್ನ ಅವ್ರ ಮುಂದೆ ಹಾಸ್ತಾ ಇದ್ರು. ಬಿಚಾತಿ ಅಂದ್ರೆ ಹಾಸು, ಅಲ್ಲಿ ಪಕ್ಕದಲ್ಲಿ ಒಂದು ಬಾಳೆ ಎಲೆ ಏನ್ ಮಾಡ್ತಿದ್ರು, ಅದರಲ್ಲಿ ಹಾಸೆ, ಅದ್ರಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಉಸ್ ಪರ್ ಚಾವಲ್, ಚಾವಲ್ ಅಂದ್ರೆ ಅನ್ನ, ಚಾವಲ್ ಅಂದ್ರೆ ಅನ್ನ, ಮತ್ತೆ ಅದ್ರಾಗ ಏನಾಗ್ತಿದ್ರೆ ಏವೋ ಸುಗಂಧಿತ ಸ್ವಾದಿಷ್ಟ ಸಾಂಬಾರ್. ಆ ಹಣ್ಣೊಳಗೆ ಏನ್ ಮಾಡ್ತಿದ್ರು ಅಂದ್ರೆ ಸುಗಂಧ ಭರಿತ ಅಥವಾ ಸುವಾಸನೆ ಭರಿತ ಒಂದು ಸಾಂಬಾರನ್ನ ಅಥವಾ ಸ್ವಾದಿಷ್ಟ ಸಾಂಬಾರನ್ನ ಆ ಹಣ್ಣದಲ್ಲಿ ಹಾಕ್ತಾ ಇದ್ರಂತ. डालती ಅಂದ್ರೆ ಹಾಕೋದು, ಆ ಹಣ್ಣೊಳಗೆ ಮತ್ತು ಸಾಂಬಾರನ್ನ ಹಾಕ್ತಾ ಇದ್ರಂತ. साथ में घर का बना अचार और नारियल की ताजी चटनी भी होती. ನೋಡಿ ಅವರು ಅನ್ನ ಮತ್ತು ಸಾಂಬಾರ್ ಅಷ್ಟ ಹಾಕ್ತಾ ಇರಲಿಲ್ಲ, ಅದ್ರ ಜೊತೆಗೆ ಏನ್ ಹಾಕ್ತಾ ಇದ್ರಪ್ಪ ಅಂದ್ರೆ ಮನೆಯಲ್ಲೇ ತರಿಸುವಂತ ಒಂದು ಉಪ್ಪಿನಕಾಯಿ ಹಾಕ್ತಾ ಇದ್ರು. ಏನ್ ಮಾಡ್ತಿದ್ರೆ ಮನೆಯಲ್ಲಿ ತಯಾರು ಮಾಡುವಂತ ಒಂದು ಉಪ್ಪಿನಕಾಯಿ ಹಾಕ್ತಾ ಇದ್ರು, ಮತ್ತೆ ಅವ್ರು ಮನೆಯಲ್ಲಿ ತಯಾರಿಸುವಂತ ಒಂದು ತೆಂಗಿನಕಾಯಿ ಚಟ್ನಿಯನ್ನು ಕೂಡ ಆ ಊಟ ಜೊತೆಗೆ ನೀಡ್ತಾ ಇದ್ರಂತ. ಆಚಾರ ಅಂದ್ರೆ ಉಪ್ಪಿನಕಾಯಿ, ಅದೇನ್ರಿ ಮನೆಯಲ್ಲಿ ತಯಾರಿಸುವಂತ ಒಂದು ಉಪ್ಪಿನಕಾಯಿ ಮತ್ತೆ ಮನೆಯಲ್ಲಿ ಮಾಡುವಂತ ಒಂದು ತೆಂಗಿನಕಾಯಿ ಚಟ್ನಿಯನ್ನ ಆ ಊಟ ಜೊತೆಗೆ ಅವರು ಬಳಸ್ತಾ ಇದ್ರು. प्रतिष्ठित शिव मंदिर जिसके कारण रामेश्वरम प्रसिद्ध तीर्थ स्थल है. ಇನ್ನೇನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತ ಒಂದು ದೇವಾಲಯ ವರ್ಣನೆ ಮಾಡ್ಲಿಕ್ಕೆ ಹೋಗ್ತಾರೆ. ಪ್ರತಿಷ್ಠಿತ ಶಿವ ಮಂದಿರ ಅಲ್ಲಿ ಈ ರಾಮೇಶ್ವರ ನಾವು ನೋಡಬಹುದು, ಪ್ರತಿಷ್ಠಿತವಾದಂತಹ ಅಥವಾ ಪ್ರಸಿದ್ಧಿ ಹೊಂದಿರುವಂತ ಒಂದು ರಾಮೇಶ್ವರ ದೇವಾಲಯನ ನೋಡಬಹುದು. ಆ ದೇವಾಲಯದ ಕಾರಣದಿಂದ ನಾವು ಇವತ್ತು ರಾಮೇಶ್ವರನ ಏನಪ್ಪಾ ಅಂದ್ರೆ ಒಂದು ಪ್ರಸಿದ್ಧವಾದಂತಹ ತೀರ್ಥ ಸ್ಥಳ ಅಂತ ಹೇಳಿ ಕರಿತೀವಿ. ಆ ಒಂದು ವೇಳೆ ಆ ದೇವಾಲಯ ಇರ್ಲಿಕ್ಕೆ ಅದು ಯಾರು ಕೂಡ ಮಾನ್ಯತೆ ಕೊಡ್ತಾ ಇರಲಿಲ್ಲ. ಅದಕ್ಕಾಗಿ ಈ ರಾಮೇಶ್ವರ ಯಾವತ್ತಾಗಿ ಪ್ರಸಿದ್ಧ ಆಗಿತ್ತು ಅಂದ್ರೆ ಅಲ್ಲಿ ಈ ಶಿವ ಮಂದಿರ ಇರೋ ಕಾರಣಕ್ಕಾಗಿ ಅದು ಪ್ರಸಿದ್ಧ ಆಗಿದೆ ಅಂತ ಹೇಳ್ತಾರೆ. हमारे घर से सदा 10 मिनट का पैदल रास्ता था. ನೋಡಿ ಆ ರಾಮೇಶ್ವರ ಶಿವ ಮಂದಿರ ಇತ್ತಲ್ಲ, ಇವ್ರ ಮನೆಯಿಂದ ಬರೀ 10 ನಿಮಿಷದ ಅಥವಾ 10 ಹೆಜ್ಜೆ ಅಷ್ಟ ದೂರವಾಗಿತ್ತಂತ. 10 मिनट का पैदल रास्ता था ಅಂದ್ರೆ 10 ನಿಮಿಷದೊಳಗೆ ಅವರು ನಡ್ಕೊಂಡು ಹೋಗ್ಬಿಡ ದೇವಸ್ಥಾನ ತಲುಪೋಗಿರುತ್ತಂತ. पैदल ಅಂದ್ರೆ ಏನ್ರಿ, ಕಾಲಿಗೆ ನಡ್ಕೊಂಡು ಹೋಗೋದು. जिस इलाका में हम रहते थे वह मुस्लिम बहुत था. ಅಲ್ಲಿ ಇವ್ರು ಏನು ವಾಸ ಮಾಡ್ತಿರ್ತಾರಲ್ಲ ಆ ಓಣಿಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಹಲವಾರು ಮುಸ್ಲಿಂ ಜನ ಏನಪ್ಪ ಅಂದ್ರೆ ತುಂಬಾ ಇದ್ರಂತ. ಅಕ್ಕಪಕ್ಕದಲ್ಲಿ ಎಲ್ಲ ಕೂಡ ಇದ್ರು, ಬರೀ ಮುಸ್ಲಿಂ ಜನನ ವಾಸ ಆಗಿದ್ರಂತ. ಲೇಕಿನ್ ವಹಾ ಕುಚ್ ಹಿಂದೂ ಪರಿವಾರ ಇತ್ತೆ. ನೋಡಿ ಅಲ್ಲೇ ಮುಸ್ಲಿಂ ಕುಟುಂಬಗಳು ಇದ್ರು ಕೂಡ ಅಲ್ಲೇ ಮತ್ತೆ ಏನಪ್ಪ ಅಂದ್ರೆ ಹಿಂದೂ ಕುಟುಂಬಗಳು ಕೂಡ ಅಲ್ಲೇ ಇಲ್ಲಿ ವಾಸವಾಗಿರ್ತಾರಂತ. जो अपने मुसलमान पड़ोसियों के साथ मिलजुल कर रहते थे. ಆ ಹಿಂದೂಗಳು ಮತ್ತು ಮುಸಲ್ಮಾನರು ಯಾವ ರೀತಿ ಇದ್ರಪ್ಪ ಅಂದ್ರೆ ಅಣ್ಣ ತಮ್ಮದ ರೀತಿ ಅಥವಾ ಎಲ್ಲರೂ ಒಗ್ಗಟ್ಟಾಗಿ ಜೀವನವನ್ನು ನಡೆಸ್ತಾ ಇದ್ರು. मिलजुल कर ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿರೋದು ಅಥವಾ ಕೂಡಿಕೊಂಡ ಜೀವನವನ್ನು ನಡೆಸುವುದು. हमारे इलाके में एक बहुत ही पुरानी मस्जिद थी जहां शाम को नमाज के लिए मेरे पिताजी मुझे अपने साथ ले जाते थे. ನೋಡಿ ಇವರು ಇರುವಂತ ಇಲಾಖೆ ಅಂದ್ರೆ ಇವರು ಇರುವಂತ ಓಣಗಳು ಅಂದ್ರೆ ಒಂದು ದೊಡ್ಡದಂತ ಅಥವಾ ಅತ್ಯಂತ ಹಳೆ ಕಾಲದ ಏನಂತಂದ್ರೆ ಮಸೀದ್ ಇತ್ತಂತ. ಇವ್ರು ವಾಸ ಮಾಡುವಂತ ಓಣಗಳು ಏನೈತಿ, ಪುರಾತನ ಕಾಲದಲ್ಲಿ ಕಟ್ಟಿರುವಂತ ಒಂದು ಮಸೀದ್ ಇತ್ತಂತ. ಆ ಮಸೀದಿಗೆ ಏನ್ ಮಾಡ್ತಾ ಇದ್ರು ತಂದೆ ಸಾಯಂಕಾಲ ಶ್ರಾವಣ ಅಂದ್ರೆ ಸಾಯಂಕಾಲ ಹೊತ್ತು ಏನ್ ಮಾಡ್ತಿದ್ರು, ಇವ್ರನ್ನ ಕರ್ಕೊಂಡ ಅಲ್ಲೇ ಇದು ನಮಾಜ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಿ ಅಲ್ಲೇ ಆ ಮಸೀದಿಗೆ. रामेश्वर मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे. ರಾಮೇಶ್ವರಂನಲ್ಲಿರುವಂತ ಮಂದಿರ ಅಂದ್ರೆ ದೇವಸ್ಥಾನ ಏನಿತ್ತಲ್ಲ, ಆ ದೇವಸ್ಥಾನದ ಪೂಜಾರಿ ಅತ್ಯಂತ ದೊಡ್ಡ ಪೂಜಾರಿ ಅಂದ್ರೆ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರು. ಅವ್ರು ಏನಾಗಿರ್ತಾರ ಅಂದ್ರೆ ಈ ಅಬ್ದುಲ್ ಕಲಾಂ ತಂದೆ ಇರ್ತಾರ, ಅವರ ತಂದೆ ಅತ್ಯಂತ ಒಂದು ಮಿತ್ರರಾಗಿರ್ತಾರಂತ, ಆತ್ಮೀಯ ಮಿತ್ರರಾಗಿರ್ತಾರ. ಅಭಿನಂದನೆ ಏನ್ರಿ, ಆತ್ಮೀಯ ಮಿತ್ರರಾಗಿರ್ತಾರಂತ. आध्यात्मिक मामलों पर चर्चा ही करते रहते थे. ನೋಡಿ ಆ ಲಕ್ಷ್ಮಣ ಶಾಸ್ತ್ರಿ ಅವರು ಮತ್ತೆ ಇವ್ರ ತಂದೆ ಏನ್ ಮಾಡ್ತಾ ಇದ್ರು ಅಂದ್ರೆ ಯಾವಾಗಲೂ ಕೂಡಿದ್ರೆ ಅಥವಾ ಯಾವ್ದು ಭೇಟಿ ಆದಾಗ ಏನ್ ಮಾಡ್ತಿದ್ರು,
ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಏನು ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು. ಅಂದ್ರೆ ಅವರು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾಡ್ತಿದ್ರು, ಯಾವತ್ತೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ರು ಅಂತ. जब मैं प्रश्न पूछने लायक बड़ा हुआ तो मैंने पिताजी से नमाज की ಪ್ರಾಸಂಗಿಕತೆ के बारे में पूछा. ನೋಡಿ ಅವರು ಸಣ್ಣ ಚಿಕ್ಕವರಿದ್ರಲ್ಲ, ಇವ್ರು ಚಿಕ್ಕವರಿದ್ದಾಗ ಏನಾಗ್ತಿತ್ತು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ಇವ್ರು ಯಾವುದ್ರ ಬಗ್ಗೆ ಮಾತಾಡ್ತಾ ಇರೋ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ನಂತರ ಅವ್ರು ಏನಪ್ಪಾ ಅಂದ್ರೆ ಪ್ರಶ್ನೆನ ಮಾಡುವಂತ ವಯಸ್ಸಿಗೆ ದೊಡ್ಡವರಾದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಅವರು ನಮಾಜ್ ಮಾಡೋದ್ರಿಂದ ಆಗುವಂತ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ತಂದೆಯವರಿಗೆ ಪ್ರಶ್ನೆ ಮಾಡ್ತಾರೆ. जब मैं प्रश्न पूछने लायक बड़ा हुआ तो मैंने पिताजी से नमाज की प्रासंगिकता के बारे में पूछा. ಅಂದ್ರೆ ಪ್ರಶ್ನೆ ಕೇಳುವಷ್ಟು ಮಟ್ಟಿಗೆ ಯೋಗ್ಯನಾದಾಗ ಅಥವಾ ಅಷ್ಟು ದೊಡ್ಡವನಾದಾಗ ಏನ್ ಮಾಡಿದೀನಿ, ಆ ನಮಾಜನ್ನ ಯಾಕೆ ಮಾಡ್ತಾರೋ ಅದರಿಂದ ಆಗುವಂತ ಉಪಯೋಗಗಳೇನು ಅಂತ ಪ್ರಶ್ನೆ ಮಾಡ್ತಾರಂತೆ. वे कहते जब तुम नमाज पढ़ते हो तो तुम अपने शरीर से इधर इधर ब्रह्मांड का एक हिस्सा बन जाते हो. ನೋಡಿ ಅವರು ಆ ನಮಾಜಿನಿಂದ ಆಗುವಂತ ಉಪಯೋಗ ಬಗ್ಗೆ ತಿಳಿಸಿಕೊಡ್ತಾರೆ. वे कहते ಅಂದ್ರೆ ಅವ್ರು ಹೇಳ್ತಾರೋ, ಅವ್ರು ಏನ್ ಹೇಳ್ತಾರೆ ಅಂದ್ರೆ जब तुम नमाज पढ़ते हो तो तुम अपने शरीर से इधर इधर ब्रह्मांड का एक हिस्सा बन जाते हो. ನೋಡಿ ನೀವು ಒಂದು ವೇಳೆ ನಮಾಜನ್ನ ಓದುವಂತ ಸಂದರ್ಭದಲ್ಲಿ ನೀವು ಏನಾಗ್ತಪ್ಪ ಅಂದ್ರೆ ಇದು ಬ್ರಹ್ಮಾಂಡ ಅಂತಲ್ಲ ಜಗತ್ತಿನಲ್ಲ, ಆ ಜಗತ್ತಿನ ಒಂದು ಭಾಗವಾಗ್ತೀಯಾ. ನೀವು ಒಂದು ವೇಳೆ ನಮಾಜನ್ನ ಓದತಕ್ಕಂದ್ರೆ ಏನ್ ಮಾಡ್ತಿ, ಈ ಬ್ರಹ್ಮಾಂಡದ ಅಥವಾ ಈ ಜಗತ್ತಿನ ಒಂದು ಭಾಗವಾಗ್ತೀಯ ಅಂತ ಹೇಳಿ ಅವ್ರ ತಂದೆಯವರು ಅದನ್ನ ಮರ್ಮವನ್ನು ತಿಳಿಸ್ತಾರೆ. ಬ್ರಹ್ಮಾಂಡ ಹಿಸ್ಸಾ ಅಂದ್ರೆ ಒಂದು ಭಾಗ. ಏನ್ ಮಾಡ್ತಿಲ್ಲ, ಈ ಬ್ರಹ್ಮಾಂಡದ ಅಥವಾ ಈ ಒಂದು ಜಗತ್ತಿನ ಒಂದು ಭಾಗವಾಗಿ ಪರಿವರ್ತನೆ ಹೊಂದಿ ಅಂತ ಹೇಳ್ತಾರೆ. इसमें दौलत, आयु, जाति का जातीय धर्म पंथ का कोई भेदभाव नहीं होता. ನೋಡಿ ಅವನು ಏನು ಭಾಗ ಆಗಿರ್ತಿಯಲ್ಲ, ವಿಶ್ವದ ಒಂದು ಭಾಗ ಆಗಿರ್ತಿಯಲ್ಲ, ಅಲ್ಲಿ ನಾವು ಯಾವುದೋ ಒಂದು ಭೇದ ಭಾವ ಮಾಡಿಲ್ಲ ಅಂತ ಹೇಳ್ತಾರೆ. ಯಾವ್ದು ನೋಡ್ರಿ, इसमें ಅದರಲ್ಲಿ ದೌಲತ್ ಅಂದ್ರೆ ಆಸ್ತಿ, ಆಯು ಅಂದ್ರೆ ಆಯುಷ್ಯ, ಜಾತಿ ಅಥವಾ ಧರ್ಮ ಪಂಥ ಇದು ಯಾವ ಕೂಡ ಅಲ್ಲಿ ನಾವು ಭೇದ ಭಾವವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ನಾವೇನ್ ಮಾಡ್ತೀವಿ, ನಿಜ ಸಂಸಾರದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಏನ್ ಮಾಡ್ತೀವಿ, ಆಸ್ತಿ ಪಾಸ್ತಿ ಬೇಕಂತ ಜಗಳ ಮಾಡ್ತೀವಿ, ಮತ್ತೆ ಆ ಜಾತಿ ಈ ಜಾತಿ ಭೇದ ಭಾವ ಮಾಡ್ತಾವಲ್ಲ. ಅಕಸ್ಮಾತ್ ನೀವು ನಮಾಜ್ ಮಾಡಿದಾಗ ಅಲ್ಲಿ ಯಾವ ಕೂಡ ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ತಂದೆಯವರು ನಮಾಜ್ ಮಾಡೋದ್ರ ಬಗ್ಗೆ ಮರ್ಮವನ್ನು ತಿಳಿಸ್ಕೊಡ್ತಾರೆ. मुझे याद है पिताजी की दिनचर्या को पढ़ने के पहले ही सुबह 4 बजे नमाज पढ़ने के साथ शुरू हो जाती है. ಮತ್ತು ಏನಂತಪ್ಪ ಅಂದ್ರೆ ನಮ್ಮ ತಂದೆಯ ದಿನಚರ್ಯದ ಬಗ್ಗೆ ಹೇಳಿಕೆ ಪ್ರಾರಂಭಿಸ್ತಾರೆ. मुझे याद है ಅಂದ್ರೆ ನನಗೆ ನೆನಪೈತಿ, ಅದೇನ ನೋಡ್ರಿ, पिताजी की दिनचर्या को पढ़ने के पहले ही सुबह 4 बजे नमाज पढ़ने के साथ शुरू हो जाती है. ನೋಡಿ ಇವರ ತಂದೆಯ ಒಂದು ದಿನಚರ್ಯದ ಕಾರ್ಯಗಳು ಅಥವಾ ಇವರ ತಂದೆಯ ಕೆಲಸಗಳು ಯಾವ ಪ್ರಾರಂಭ ಅಂದ್ರೆ ಪೌ ಪಡ್ನೆ के पहले ಅಂದ್ರೆ ಸೂರ್ಯ ಉದಯ ಆಗೋದ್ರ ಮೊದಲೇ, ಸೂರ್ಯ ಉದಯ ಆಗೋದ್ರ ಮೊದಲು ಏನಂತಂದ್ರೆ ಇವರು सुबह 4 बजे ಮುಂಜಾನೆ 4 ಗಂಟೆಗೆ नमाज पढ़ने के साथ शुरू हो जाती है. ಅಂದ್ರೆ ಇವ್ರ ತಂದೆಯ ಕಾರ್ಯಗಳು ಏನಪ್ಪ ಅಂದ್ರೆ ನಮಾಜ್ ಓದೋದ್ರ ಮುಖಾಂತರ 4 ಗಂಟೆಗೆ ಶುರು ಆಗ್ತಾವಂತ. नमाज के बाद वे हमारे नारियल के भाग जाया करते थे. ನೋಡಿ ಮುಂಜಾನೆ 4 ಗಂಟೆಗೆ ಏನು ಮಾಡ್ತಿದ್ರು ಅಂದ್ರೆ ನಮಾಜ್ ಓದ್ತಾ ಇದ್ರು. ನಮಾಜ್ ಓದಿದ ನಂತರ ಏನು ಮಾಡ್ತಿದ್ರು, ತಮ್ಮದೇ ಆದಂತ ಒಂದು ತೆಂಗಿನ ತೋಟಕ್ಕೆ ಏನು ಮಾಡ್ತಿದ್ರು ಅಂದ್ರೆ ಹೋಗ್ತಾ ಇದ್ರು ಅಂತ. नारियल के भाग ಅಂದ್ರೆ ತೆಂಗಿನ ತೋಟ. भाग घर से करीब 4 मील दूर था. ನೋಡಿ ಆ ತೆಂಗಿನ ತೋಟ ಇವ್ರ ಮನೆಯಿಂದ 4 ಮೈಲ್ ಅಥವಾ 4 ಕಿಲೋಮೀಟರ್ ದೂರದಲ್ಲಿತ್ತಂತೆ. करीब दर्जन भर नारियल कंधे पर लिए पिताजी घर लौटते और उसके बाद ही उनका नाश्ता होता. ನಸಕ್ಲೆ ಏನು ಮಾಡ್ತಾ ಇದ್ರು, ಉಪವಾಸ ಹೋಗ್ತಾ ಇದ್ರು ಅಂದ್ರೆ ನಮಾಜ್ ಮಾಡಿ ಏನು ಮಾಡ್ತಾ ಇದ್ರು, ತಮ್ಮ ತೆಂಗಿನ ತೋಟಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಮಳೆ ಬರ್ಕೊಂಡು ಏನು ಮಾಡ್ತಿದ್ರು ಅಂದ್ರೆ 12 ತೆಂಗಿನಕಾಯಿಗಳನ್ನ, ದರ್ಜನ ಅಂದ್ರೆ 12 ತೆಂಗಿನಕಾಯಿಗಳನ್ನ ತಮ್ಮ ಹೆಗಲ ಮೇಲೆ ಹೊಡ್ಕೊಂಡ ಬಂದು ಮನೆಗೆ ತೊಗೊಂಡ್ಬರ್ತಾ ಇದ್ರಂತೆ. घर लौटते ಅಂದ್ರೆ ಮನೆಗೆ ಮರಳಿ ಬರ್ತಾ ಇದ್ರು. उसके बाद ही उनका नाश्ता होता. ಅದರ ನಂತರ ಏನು ತೆಂಗಿನಕಾಯಿ ತೊಗೊಂಡ್ಬರ್ತಾ ಇದ್ರಲ್ಲ, ಅದರ ನಂತರ ಏನು ಮಾಡ್ತಿದ್ರು, ನಾಷ್ಟ ಮಾಡ್ತಾ ಇದ್ರು. विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है. और ಏನಂತಾರೆ ಅಬ್ದುಲ್ ಕಲಾಂ ಅವರು, ನನ್ನ ಜೀವನದುದ್ದಕ್ಕೂ ನಾನು ಏನು ಮಾಡಿದ್ದೀನಿ, ನನ್ನ ಜೀವನದುದ್ದಕ್ಕೂ ಅದು ಎಂಥ ಜೀವನ ಬಂದರೆ ನನ್ನ ವಿಜ್ಞಾನ ಮತ್ತು ಪ್ರೌದ್ಯೋಗಿಕಿ ಸಾರಿ ಜಿಂದಗಿ ಅಂದ್ರೆ ವಿಜ್ಞಾನ ಮತ್ತು ಪ್ರೌದ್ಯೋಗಿಕಿಯ ಜೀವನ ಐತಲ್ಲ, ಆ ಜೀವನದುದ್ದಕ್ಕೂ ನಾನು ಏನು ಮಾಡಿದಪ್ಪ ಅಂದ್ರೆ पिताजी की बातें का अनुसरण करने की कोशिश की. ನನ್ನ ಜೀವನದುದ್ದಕ್ಕೂ ಏನು ಮಾಡಿದ್ರೆ ನನ್ನ ತಂದೆಯವರು ಹೇಳಿರುವಂಥ ಮಾತಿನ ಒಂದು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿದಂತ ಎಲ್ಲರೂ. ನನ್ನ ತಂದೆಯವರು ಜೀವನದುದ್ದಕ್ಕೂ ಏನು ಹೇಳಿರಲ್ಲ, ಆ ಎಲ್ಲ ಮಾತುಗಳನ್ನ ಏನು ಮಾಡೀನಿ ನನ್ನ ಜೀವನದೊಳಗೆ ಅಳವಡಿಸ್ಕೊಳ್ಬೇಕಂತ ಹೇಳಿ ನಾನು ಪ್ರಯತ್ನ ಮಾಡೀನಿ. ಕೋಶಿಶ್ ಅಂದ್ರೆ ಹೇಳಿ ಪ್ರಯತ್ನ. ನಾನು ಏನು ಮಾಡಿದ್ರೆ ನನ್ನ ಜೀವನದುದ್ದಕ್ಕೂ ನನ್ನ ತಂದೆಯವ್ರ ಮಾತುಗಳನ್ನ ಪಾಲನೆ ಮಾಡೋಕ್ಕೆ ಪ್ರಯತ್ನವನ್ನು ಪಟ್ಟಿನಿ ಅಂತ ಹೇಳ್ತಾರೆ. मैं उन बुनियादी सत्यों को समझने का भरसक प्रयास किया है. ನೋಡಿ ಅವ್ರು ಮತ್ತೆ ಹೇಳ್ತಾರೆ, ನಾನು ಆ ಸತ್ಯದ ಬುನಾದಿಯನ್ನು ತಿಳ್ಕೊಳ್ಳೋಕೆ ಏನಪ್ಪ ಅಂದ್ರೆ ತುಂಬ ಯಥಾಶಕ್ತಿಯಿಂದ ಪ್ರಯತ್ನ ಪಡ್ತೀನಿ ಹೇಳ್ತಾರೆ. ಅಂದರೆ ಅವ್ರು ಏನು ತಂದೆ ಹೇಳಿಲ್ಲ, ಅವ್ರು ಮಾತಿನ ಸತ್ಯ ಅಥವಾ ಸತ್ಯದ ಮಾತುಗಳ ಬುನಾದಿ ಇರ್ತಲ್ಲ, ಆ ಬುನಾದಿನ ಅರ್ಥ ಮಾಡ್ಕೊಂಡು ಏನು ಮಾಡಿ ತುಂಬ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ಅಥವಾ ಕೋಶಿಶ್ ಕಿಯಾ ಅಂದರೆ ಪ್ರಯತ್ನ ಪಡ್ತೀನಿ.
है कि ऐसी कोई दैवी शक्ति जरूर है जो हमें भ्रम, दुखों, विषाद और असफलता से छुटकारा दिलाती है तथा सही रास्ता दिखाती है। और ಮತ್ತೆ ನಮಗೆ ಅಂದ್ರೆ ಅದೆಂತದೋ ಒಂದು ದೇವಿ ಶಕ್ತಿ ಐತಿ, ಅದೇನು ತಿಳ್ಕೊಂಡ್ರಲ್ಲ, ಇದು ಯಾವುದೋ ಒಂದು ದೇವಿ ಶಕ್ತಿ ಐತಿ. ಆ ದೇವಿ ಶಕ್ತಿ ನಮಗೆ ಏನು ಮಾಡಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನ ಏನ್ರಿ ಭ್ರಮೆ, ದುಃಖ ಮತ್ತು ವಿಷಾದದಲ್ಲಿ ದುಃಖಗಳನ್ನ ಏನು ಮಾಡ್ಬೇಕು ಅಂದ್ರೆ ವಿಷಾದ ಅವರು ಅಸಫಲತಾಸೆ ಅಂದ್ರೆ ಅಸಹಾಯಕತೆ ಅಥವಾ ಅಸಫಲತೆಯಲ್ಲಿ ಒಟ್ಟು ಯಶಸ್ಸು ಸಿಗದೇ ಇರೋದು ಅಂತ ಒಂದು ಕಷ್ಟಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ದೂರ ಮಾಡ್ತೈತೆ ಅನ್ನುವಂಥ ಒಂದು ದೇವಿ ಶಕ್ತಿ ಬಗ್ಗೆ ಮಾಡೋರು ನಂಬಿಕೆ ಇಟ್ಕೊಂಡ್ರೆ ನಮ್ಮ ಜೀವನದಾಗ ಏನೈತಿ ಅಂತ ಅವರು ಏನಾಗಬೇಕು ಅಂದ್ರೆ ದೈವಿ ಶಕ್ತಿ ಐತೆ ಅನ್ನುವಂಥ ಮಾತನ್ನು ಅವರು ನಂಬ್ತಾರಂತೆ. ಹಾಗಾದ್ರೆ ಮತ್ತೆ ಮಾಡ್ಬೇಕು ಅಂದ್ರೆ ಚುಟ್ಕಾರ ದಿನಕ್ಕಂದ್ರೆ ಅದರಿಂದ ನಮಗೆ ಮುಕ್ತಿ ಕೊಡ್ತೈತಿ. ಮತ್ತು ಅದೇನು ಮಾಡ್ಬೇಕಂದ್ರೆ ಸಹಿ ರಾಸ್ತಾ ದಿಕ್ಕಾತಿ है ಅಂದ್ರೆ ಒಂದು ಸರಿಯಾದ ದಾರಿಯನ್ನು ಅಥವಾ ಸರಿಯಾದ ಮಾರ್ಗವನ್ನು ಆ ದೈವಿ ಶಕ್ತಿ ನಮಗೆ ತೋರಿಸುತ್ತೆ ಅನ್ನುವಂಥದ್ದನ್ನು ಅವರು ನಂಬ್ತಾರೆ. जब पिताजी ने लकड़ी की नौकाएं बनाने का काम शुरू किया ನೋಡಿ ಅವ್ರು ಮತ್ತೆ ಅವ್ರ ತಂದೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಕಟ್ಟಿಗೆ ಹಾಡುಗಳನ್ನ ತಯಾರಿಸಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಲಕಡಿ ಕಿ ನೌಕಾ ಅಂದ್ರೆ ಕಟ್ಟಿಗೆ ಹಾಡುಗಳನ್ನ ಅವ್ರು ಏನು ಮಾಡ್ತಾರೆ ಅಂದ್ರೆ ತಮ್ಮ ಜೀವನದಲ್ಲಿ ತಯಾರಿಸಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. उस समय मैं 6 साल का था ನೋಡಿ ಆ ಒಂದು ಸಮಯದಲ್ಲಿ ತಂದೆಯವರಿನ ಕಟ್ಟಿಗೆ ಹಾಡುಗಳನ್ನ ತಯಾರಿಸಕ್ಕೆ ಪ್ರಾರಂಭ ಮಾಡ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಎಷ್ಟು ವಯಸ್ಸಿನ ಮಗಿಪ್ಪ ಅಂದ್ರೆ ಬರೀ 6 ವರ್ಷನ ಒಬ್ಬ ಬಾಲಕರಾಗಿರ್ತಾರಂತೆ. ये नौकाएं तीर्थ यात्रियों को रामेश्वरम से धनुषकोडी सेतुक्राई भी कहा जाता है तक लाने ले जाने की काम आती थी. ನೋಡಿ ತಂದೆಯವರು ತಯಾರಿಸುವಂಥ ಹಡಗುಗಳು ಯಾವುದಕ್ಕೆ ಕೆಲಸ ಬರ್ತಿದ್ವು ಅಂದರೆ ತೀರ್ಥಯಾತ್ರಿಗಳು ಅಂದರೆ ಆ ಪ್ರವಾಸ ಸ್ಥಳದಾಗ ಅಥವಾ ಪ್ರವಾಸಕ್ಕೆ ಯಾರು ಬರ್ತಾ ಇದ್ದಿರ್ತಾರೆ ತೀರ್ಥಯಾತ್ರಿಗಳು ಅಂಥವ್ರನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೊಂಡೊಯ್ಯಲಿಕ್ಕೆ ಆ ಹಡಗುಗಳನ್ನ ಬಳಕೆ ಮಾಡ್ತಿತ್ತು. ಅದು ಎಲ್ಲಿದ್ದಪ್ಪ ಅಂದರೆ ರಾಮೇಶ್ವರ ಸೆ ಧನುಷ್ಕೋಡಿ ಆ ಒಂದು ಹಡಗನ್ನ ಎಲ್ಲಿಂದ ಬಳಕೆ ಮಾಡ್ತಿದ್ರು ಅಂತ ರಾಮೇಶ್ವರದಿಂದ ಧನುಷ್ಕೋಡಿ ಒಯ್ದು ಮತ್ತು ಧನುಷ್ಕೋಡಿಯಿಂದ ರಾಮೇಶ್ವರಕ್ಕೆ ಆ ಯಾತ್ರಾರ್ಥಿಗಳನ್ನ ಅಥವಾ ಪ್ರವಾಸ ಹೋಗುವಂಥ ಜನರನ್ನ ತಲುಪಿಸುವುದು ಮತ್ತು ಮುಗಿಸುವಂಥ ಕಾರ್ಯವನ್ನು ಆ ಹಡಗಳು ಮಾಡ್ತಾ ಇದ್ವು ಅಂತ ನೋಡ್ರಿ. ಧನುಷ್ಕೋಡಿ ಅಂದ್ರೆ ಈಗ ಅದನ್ನ ಏನು ಕರೀತಾರಪ್ಪ ಅಂದ್ರೆ ಸೇತುಕರಾಯಿ ಅಂತ ಹೇಳಿ ಇವತ್ತು ಕರೀತಾರಂತ. ಧನುಷ್ಕೋಡಿ ಅಂತ ಏನೇ ಹೆಸರಿತ್ತಲ್ಲ ಆ ಒಂದು ಪ್ರದೇಶವನ್ನು ಇವತ್ತು ಯಾವ ಹೆಸರು ಕರೀತಾರೆ ಅಂದ್ರೆ ಸೇತುಕರಾಯಿ ಅಂತ ಒಂದು ಹೆಸರನ್ನು ಕೂಡ ಇವತ್ತು ಕರೀಲಾಗ್ತದಂತೆ. ತಕ್ ಲಾನೆ ಲೇ ಜಾನೆ का काम आती है ಅಂದ್ರೆ ತೆಗೆದುಕೊಂಡು ಹೋಗುದು ಮತ್ತು ತಂದು ಬಿಟ್ಟು ಬರುವಂಥ ಕೆಲಸಕ್ಕೆ ಉಪಯೋಗ ಆಗ್ತದಂತೆ. एक स्थानीय ठेकेदार अहमद जलालुद्दीन के साथ पिताजी समुद्र तट के पास नौका बनाने लगे. ನೋಡಿ ಒಬ್ಬ ಸ್ಥಾನೀಯ ठेकेदार ಅಂದ್ರೆ ನಿನ್ನೆ ಯಾರಪ್ಪ ಇವ್ರೆ ಕಾಂಟ್ರಾಕ್ಟ್ ಅಂತಾರೆ ನೋಡಿ, ಅಂದ್ರೆ ಕೆಲಸಕ್ಕೆ ಬೇಕಾಗಿರುವಂತ ಆ ಕೆಲಸಕ್ಕೆ ಬೇಕಾಗಿರೋ ವ್ಯಕ್ತಿ ತಂದು ಮುಗಿಸೋದು. ಇವಾಗ ಏನು ಬೇಕಾಗಿರುತ್ತೆ ಕೆಲಸಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿರುತ್ತೆ, ಅವಂಗ ಕೆಲಸ ಬೇಕಾಗಿರುತ್ತೆ. ಆ ಇಬ್ಬರು ವ್ಯಕ್ತಿಗಳ ನಡುವೆ ಒಂದೇ ಇರ್ತಾನೆ ಅಂತ ವ್ಯಕ್ತಿ ನಾವು ಏನು ಕರಿತೀವಿ ಕಾಂಟ್ರಾಕ್ಟ್ ಅಂತ ಹೇಳ್ತಿರ್ತೇವೆ. ಅವ್ರು ಏನು ಕರಿತಾರೆ ಟೇಕರ್ ಅಂತ ಹೇಳ್ತಿರ್ತಾರೆ. ಅಂತ ಒಬ್ಬ ವ್ಯಕ್ತಿ ಜೊತೆ ಇವ್ರು ತಂದೆಯವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಆ ವ್ಯಕ್ತಿ ತೊಗೊಂಡು ಏನು ಮಾಡ್ತಿದ್ರು ಆ ಹಡಗುಗಳನ್ನ ತಯಾರಿಸುವಂಥ ಕೆಲಸ ಆ ವ್ಯಕ್ತಿ ಜೊತೆ ಅವರು ಮಾಡ್ತಾ ಇದ್ರು ಅಂತ. बाद में अहमद जलालुद्दीन की मेरी बड़ी बहन जोहरा के साथ शादी हो गई. ನೋಡಿ ನಂತರ ಏನಪ್ಪ ಅಂದ್ರೆ ಅವ್ರು ಏನು ತಾವು ತಂದೆ ಜೊತೆ ಏನು ಕೆಲಸ ಮಾಡ್ತಾ ಇದ್ದಿಲ್ಲ ಅದೇ ವ್ಯಕ್ತಿ ಒಂದು ಗುಣವನ್ನು ಏನು ಮಾಡ್ತಾ ಅಂದ್ರೆ ಅಬ್ದುಲ್ ಕಲಾಂ ಅವ್ರ ತಂದೆ ತಮ್ಮ ಮಗಳನ್ನ ಅಂದ್ರೆ ಅಬ್ದುಲ್ ಕಲಾಂ ಮಗಳನ್ನ ಕೊಟ್ಟು ಅಬ್ದುಲ್ ಕಲಾಂ ಸೋದರ ಕೊಟ್ಟ ಅವನ ಜೊತೆ ಮದುವೆ ಮಾಡ್ತಾರಂತೆ. ಬಡಿ ಬಹನ್ ಜೋರಾ ಕೆ ಸಾಥ್ ಅಂದ್ರೆ ದೊಡ್ಡ ಅಕ್ಕ, ಬಡಿ ಬಹನ್ ಅಂದ್ರೆ ದೊಡ್ಡ ಅಕ್ಕ ಅಥವಾ ಹಿರಿಯ ಅಕ್ಕ ಯಾರು ಜೋರಾ, ಆ ಜೋರಾನ ಜೊತೆ ಏನು ಮಾಡ್ತಾರಂದ್ರೆ ಆ ವ್ಯಕ್ತಿಯ ಮದುವೆನ ಮಾಡ್ತಾರಂತೆ. नौकाओं को आकार लेते हुए मैं गैर से देखता था. ನೋಡಿ ಇವ್ರು ಏನು ಮಾಡ್ತಿದ್ರು ಅಂದ್ರೆ ಅವ್ರ ತಂದೆಗಳು ಹಾಡುಗಳನ್ನ ತಯಾರು ಮಾಡ್ತಾ ಇದ್ರು. ಅದು ಯಾವ ರೀತಿ ಆಕಾರನ ಪಡ್ಕೊಂಡು ಹೋಗ್ತದಲ್ಲ ಅದನ್ನ ಇವ್ರು ಏನು ಮಾಡ್ತಿದ್ರು ಅಂದ್ರೆ ಲಕ್ಷ ಕೊಟ್ಟು ನೋಡ್ತಾ ಇದ್ರು. ಗೌರಿ ಸಂಗ್ರಹಿ ಇವ್ರು ಏನು ಮಾಡ್ತಿದ್ರು ಒಂದು ತದೇಕ ಚಿತ್ರದಿಂದ ಹಾಡುಗಳನ್ನ ನೋಡ್ತಾ ಇದ್ರು. ಮೊದಲು ಏನಿರ್ತದೆ ಕಟಿಂಗ್ ಇರುತ್ತೆ, ಬರ್ತಾ ಏನಾಗ್ತಿದ್ದು ಒಂದು ಹಡಗಿನ ರೀತಿಯೊಳಗೆ ಮಾರ್ಪಟ್ಟು ಹೊಂತಾ ಇತ್ತು. ಅದು ಯಾವ ರೀತಿ ಆಗ್ತದೆ ಅನ್ನೋದನ್ನ ಇವರು ತದೇಕ ಚಿತ್ರದಿಂದ ಅಥವಾ ಲಕ್ಷ ಕೊಟ್ಟು ಬರೀ ಅದನ್ನ ನೋಡ್ತಾ ಕೂರ್ತಿರ್ತಾ ಇದ್ರಂತೆ. ಗೌರ್ से देखता था ಅಂದ್ರೆ ನಾನು ಏನು ಮಾಡ್ತಿದ್ನಿ ಗಮನವಿಟ್ಟು ಅಥವಾ ಲಕ್ಷ್ಯ ಕೊಟ್ಟು ಬರೀ ಅದನ್ನ ನೋಡ್ತಾ ಇದ್ದೆ ಅಂತ ಹೇಳ್ತಾರೆ. पिताजी का कारोबार काफी अच्छा चल रहा था. ನೋಡಿ ನನ್ನ ತಂದೆಯ ಕಾರೋಬಾರ ಅಥವಾ ಕೆಲಸ ಏನಪ್ಪ ಅಂದ್ರೆ ತುಂಬಾ ಒಳ್ಳೆಯ ರೀತಿ ನಡೀತಾ ಇತ್ತಂತ. ಒಂದು ಆ ಸಂದರ್ಭದಲ್ಲಿ ಏನಾಗಿತ್ತು ಇವ್ರ ತಂದೆಯವ್ರ ಕೆಲಸ ಏನಪ್ಪ ಅಂದ್ರೆ ತುಂಬಾ ಒಳ್ಳೆಯ ರೀತಿ ಒಳಗೆ ನಡೀತಾ ಇತ್ತು. एक दिन 100 मील प्रति घंटे की रफ्तार से हवा चली और समुद्र में तूफान आ गया. ನೋಡಿ ಒಂದಿನ ಏನಪ್ಪ ಅಂದ್ರೆ 100 मील प्रति घंटे की रफ्तार ಅಂದ್ರೆ ಪ್ರತಿ ಗಂಟೆಗೆ 100 ಕಿಲೋಮೀಟರ್ ಹೋಗಿದ್ರೆ ಏನಪ್ಪ ಅಂದ್ರೆ ಒಂದೇನು ಇದು ತೂಫಾನ್ ಅಂದ್ರೆ ಇದು ದುರ್ಗಾಳ ಅಂತ ನಾವು ಚಂಡಮಾರುತ, ಆ ಚಂಡಮಾರುತ ಬೀಸ ಪ್ರಾರಂಭ ಮಾಡ್ತಂತೆ. ಪ್ರತಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಅವ್ರು ಚಂಡಮಾರುತ ಬೀಸಲಿಕ್ಕೆ ಪ್ರಾರಂಭ ಮಾಡ್ತಂತೆ. ಹವಾ ಚಳಿ ಅಂದ್ರೆ ಗಾಳಿ ಬೀಸ್ತು ಅಥವಾ ಚಂಡಮಾರುತ ಬೀಸಲಿಕ್ಕೆ ಪ್ರಾರಂಭ ಮಾಡ್ತಂತೆ. ಅವ್ರು ಸಮುದ್ರ ಮೇ ತೂಫಾನ್ ಆಗಯ. ನೋಡಿ ಸಮುದ್ರ ಒಳಗೆ ಒಂದು ಭೂಕಂಪ ರೀತಿಯೊಳಗೆ ಅಲೆಗಳು ಎಲ್ಲ ಸ್ಟಾರ್ಟ್ ಮಾಡಿದ್ವು ಅಂತ. ಅಂದ್ರೆ ಗಾಳಿ ಬೀಸಿ ಹೊರಟಿಗೆ ಏನಾಗ್ತಿ ಆ ಸಮುದ್ರ ಒಳಗೆ ಅಲೆಗಳು ಎಳಿಕೆ ಪ್ರಾರಂಭ ಮಾಡ್ತಾವಂತೆ. तूफान में सेतुकराई के कुछ लोग और हमारी नावें बह गई. ನೋಡಿ ಏನು ಪ್ರಭಾವ ಬಂತಲ್ಲ ಆ ಪ್ರಭಾವ ಏನಪ್ಪ ಅಂದ್ರೆ
ಸೇತುಕರಾಗಿ ಕುछ ಲೋಗ್ ಅಂದ್ರೆ ಆ ಸೇತುಕರಾಗಿ ಇರುವಂಥ ಜನರು ಏನು ಮಾಡ್ತಾರೆ ಜನ ಮತ್ತು ಅವರು ಕೆಲವು ಹಡಗುಗಳು ಏನಾದಂತ ತೇಲಿ ಹೋಗಿತ್ತು. ಆ ಬಂದಿರುವಂಥ ಪ್ರವಾಹ ಏನಂತಂದ್ರೆ ಅಂದ್ರೆ ಪ್ರವಾಸಕ್ಕಾಗಿ ಬಂದಿರುವಂಥ ಸೇತುಕರಾಗಿ ಜನರು ಕೂಡ ತೀರೋದ್ರು. ಮತ್ತು ಇವ್ರು ತಯಾರು ಮಾಡಿರುವಂಥ ಹಡಗು ಕೂಡ ಏನಾದ್ರು ಅಂದ್ರೆ ಆ ಪ್ರವಾಹ ವಿಷಯಕ್ಕೆ ತೇಲಿ ಹೋಗ್ತಾವಂತ. ಬಹ ಗೈ ಅಂದ್ರೆ ತೇಲಿ ಹೋಗುದು. उसी में पाम्बन पुल भी टूट गया और यात्रियों से भरी ट्रेन दुर्घटनाग्रस्त हो गई ನೋಡಿ ಅದೊಂದು ಪ್ರವಾಹದಲ್ಲಿ ಅಥವಾ ಅದೊಂದು ದುರ್ಘಟನೆ ಏನಪ್ಪ ಅಂದ್ರೆ ಪಾಂಬನ್ ಫುಲ್ ಅಂದ್ರೆ ಪಾಂಬನ್ ಅಂತ ಒಂದು ಹೆಸರಿನ ಸೇತುವೆ ಕೂಡ ಏನಂತಂದ್ರೆ ಒಡೆದು ಹೋಯ್ತು. ಆ ಪ್ರವಾಹದ ಹೊರತಕ್ಷಕ್ಕೆ ಏನಂದ್ರೆ ಪಾಂಬನ್ ಅಂತ ಒಂದು ಸೇತುವೆ ಕೂಡ ಏನಾಯ್ತು ಒಡೆದು ಹೋತಂತೆ. ಆಗ ಅಸಸುತ್ತ ಅವ್ರು ಯಾತ್ರಿयों से भरी ट्रेन दुर्घटनाग्रस्त हो गई. ಮತ್ತೇನಪ್ಪ ಅಂದ್ರೆ ಯಾತ್ರಾರ್ಥಿಗಳಿಗೆ ತುಂಬಿರುವಂಥ ಒಂದು ರೈಲ್ವೆ ಕೂಡ ಆಕ್ಸಿಡೆಂಟ್ ಒಳಗಾದಂತ ಅಥವಾ ದುರ್ಘಟನೆಗೆ ಒಳಗಾಯಿತು. ಯಾಕಂದ್ರೆ ಆ ಪ್ರವಾಹಕ್ಕೆ ಏನಾಯ್ತು ಆ ರೈಲ್ ಮುಂದೆ ಹೋಲಾರದ ನಂತರ ಆಕ್ಸಿಡೆಂಟ್ ಕೂಡ ಒಳಗಾಯ್ತಂತ. तब तक मैंने सिर्फ समुद्र की खूबसूरती को ही देखा था ನೋಡಿ ಆ ಪ್ರವಾಹ ಆಗಿತ್ತಲ್ಲ ಅದಕ್ಕಿಂತ ಮೊದಲು ಏನು ಮಾಡಿದ್ರು ಆ ಸಮುದ್ರದ ಸೌಂದರ್ಯ ಮಾತ್ರ ನೋಡಿದ್ರು. ಸರಿ ಅಬ್ದುಲ್ ಕಲಾಂ ಅವರು ಪ್ರವಾಹ ಆಗೋದಕ್ಕಿಂತ ಮೊದಲು ಏನು ಮಾಡಿದ್ರು ಅಂದ್ರೆ ಬರೀ ಆ ಸಮುದ್ರದ ಸೌಂದರ್ಯವನ್ನು ಮಾತ್ರ ನೋಡಿದ್ರು, ಅದರ ಕಲರವ ಮಾತ್ರ ನೋಡಿದ್ರು, ಮತ್ತು ಆ ಸಮುದ್ರದ ಅಲೆಗಳ ಸೌಂದರ್ಯವನ್ನು ಮಾತ್ರ ನೋಡಿದ್ರು. ಆದ್ರೆ ಪ್ರವಾಹದ ನಂತರ ಅದರ ಒಂದು ಭಯಾನಕ ರೂಪ ಯಾವ ರೀತಿ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ ನೋಡ್ರು. तब तक मैंने सिर्फ समुद्र की खूबसूरती को ही देखा था. खूबसूरत ಅಂದ್ರೆ ಅದರ ಒಂದು ಸೌಂದರ್ಯ ಎದದ್ರಿ ಸಮುದ್ರದ ಒಂದು ಸೌಂದರ್ಯವನ್ನು ಮಾತ್ರ ನೋಡಿದ್ರು. उसकी अपार एवं अनियंत्रित ऊर्जा ने मुझे हतप्रभ कर दिया ನೋಡಿ. उसकी अपार एवं अनियंत्रित ಅಂದ್ರೆ ಅದರ ದೊಡ್ಡ ಪ್ರಮಾಣದ ಹಾಗೂ ತಡೆ ಇಲ್ಲದ ಅನಿಯಂತ್ರಿತ ಅಂದ್ರೆ ತಡೆ ಇಲ್ಲದ ಅಂದ್ರೆ ಸಮುದ್ರದ ಅಲೆಗಳನ್ನ ಯಾರು ಕೂಡ ತಡಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆ ರೀತಿಯೊಳಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾವು ಅಲೆಗೆ ಬಂದ ಅಪ್ಪಳಿಸ್ತಾವ. ಅಂತ ಒಂದು ಅಲೆಗಳನ್ನ ಊರ್ಜಾನೆ ಅಂದ್ರೆ ಅದರ ಅಲೆಗಳು ಏನು ಮಾಡ್ತಾ ಅಂದ್ರೆ ಮುಜೆ ಹತ್ತು ಭ್ರಮ್ ಕರ್ದಿಯಾ ನಾನು ಏನು ಮಾಡಿದ್ರು ಅಂದ್ರೆ ಆಶ್ಚರ್ಯಚಕಿತಗೊಳಿಸ್ತಾ ಹೇಳ್ತಾರೆ. ನಾ ಇಷ್ಟೊತ್ತಿನವ್ರು ಏನು ಮಾಡಿದ್ರಿ ಅಂದ್ರೆ ಆ ಸಮುದ್ರದ ಸೌಂದರ್ಯವನ್ನು ಮಾತ್ರ ನೋಡಿದ್ರಿ, ಆದ್ರೆ ಆ ಸಮುದ್ರದ ಅಲೆಗಳು ಏನು ಮಾಡಿದ್ರು ಅಂದ್ರೆ ನನ್ನನ್ನು ಒಂಥರ ಆಶ್ಚರ್ಯಚಕಿತನಾಗಿ ಮಾಡಿದ್ರು ಅಂತ ಹೇಳ್ತಾರೆ ಅವರು. उम्र में काफ़ी फर्क होने के बावजूद अहमद जलालुद्दीन मेरे अंतरंग मित्र बन गए ನೋಡಿ. उम्र में काफ़ी फर्क होने के बावजूद ಅಂದ್ರೆ ವಯಸ್ಸಿನಲ್ಲಿ ನನಗಿಂತ ಹಿರಿಯರು ಅಥವಾ ಅತ್ಯಂತ ವ್ಯತ್ಯಾಸವನ್ನು ಹೊಂದಿರುವಂಥ ಯಾರಿ ಅಹಮದ್ ಜಲಾಲುದ್ದೀನ್ ಅಂತ ಬಂದ್ರೆ ಅವರ ಆತ್ಮೀಯ ಸ್ನೇಹಿತರಾದಂಥ ವಯಸ್ಸಿನಲ್ಲಿ ಇವ್ರಿಗೆ ಹಲವಾರು ವರ್ಷಕ್ಕಿಂತ ದೊಡ್ಡವರು ಆದರೂ ಕೂಡ ಏನಂತಂದ್ರೆ ಇವರ ಸಹವಾಸದಲ್ಲಿ ಅವರಿಗೆ ಆತ್ಮೀಯ ಮಿತ್ರರಾಗ್ತಾರಂತೆ. वह मुझसे करीबन 15 साल बड़े थे ನೋಡಿ. ಅವರು ನನ್ನಿಂದ ಮುಗಿಸಿ ಅಂದ್ರೆ ಅವರು ನನ್ನಿಂದ ಬರೋಬ್ಬರಿ ಎಷ್ಟು ವರ್ಷ ದೊಡ್ಡವ್ರಪ್ಪ ಅಂದ್ರೆ ಸರಿ ಸುಮಾರು 15 ವರ್ಷಕ್ಕೆ ಅವ್ರಿಗಿಂತ ದೊಡ್ಡವರಾಗಿದ್ರಂತ. ಕರಿಬನ್ ಅಂದ್ರೆ ಬರೋಬ್ಬರಿ ಅಥವಾ ಸರಿ ಸುಮಾರು ಎಷ್ಟು ವರ್ಷ ದೊಡ್ಡವರಾಗಿದ್ರಪ್ಪ ಅಂದ್ರೆ ಸರಿ ಸುಮಾರು 15 ವರ್ಷದಷ್ಟು ಅವ್ರಿಗಿಂತ ದೊಡ್ಡವರಾಗಿದ್ರಂತೆ. ಅವ್ರು ಮುಜೆ ಆಜಾದ್ कहकर पुकार करते थे ನೋಡಿ. ಅವರು ಇವ್ರನ್ನ ಯಾವ ರೀತಿ ಪ್ರೀತಿಯಿಂದ ಕರಿತಾ ಇದ್ರಪ್ಪ ಅಂದ್ರೆ ಆಜಾದ್ ಅಂತೇಳಿ ಪ್ರೀತಿಯಿಂದ ಕರಿತಾ ಇದ್ರು ಅಥವಾ ಬೋಧನೆ ಮಾಡ್ತಾ ಇದ್ರು. ಆಜಾದ್ ಅಂದ್ರೆ ಸ್ವಾತಂತ್ರ್ಯ. ಆಜಾದ್ ಅಂದ್ರೆ ಸ್ವಾತಂತ್ರ್ಯ. ಅದಕ್ಕಾಗಿ ಅವ್ರ ಪ್ರೀತಿಯಿಂದ ನನ್ನನ್ನು ಆಜಾದ್ ಅಂತೇಳಿ ಕರಿತಾ ಇದ್ರು ಅಂತ ಹೇಳ್ತಾರೆ. पुकार करते थे ಅಂದ್ರೆ ನನ್ನನ್ನು ಕರಿತಾ ಇದ್ರು ಅಥವಾ ನನ್ನನ್ನು ಕೂಗ್ತಾ ಇದ್ರು. हम दोनों रोजाना शाम को दूर तक साथ घूमने जाया करते ನೋಡಿ. ಅವರು ಸಾಯಂಕಾಲ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಇಬ್ಬರು ಕೂಡಿದ ತಕ್ಷಣ ಟೈಮ್ ಪಾಸ್ ಮಾಡ್ಲಿಕ್ಕೆ ಅಥವಾ ಹೊತ್ಕೊಳ್ಳಿಕ್ಕೆ ಮಾಡಿದ್ರು ಹಲವಾರು ಕಿಲೋಮೀಟರ್ ದೂರ ಹೋಗ್ತಾ ಇದ್ರಂತ. ಅಂದ್ರೆ ಮಾತಾಡ್ಕೊಂಡು ಏನು ಮಾಡ್ತಿದ್ರು ಹಲವಾರು ಕಿಲೋಮೀಟರ್ ದೂರ ಹೋಗ್ತಾ ಇದ್ರಂತ. घूमने जाया करते ಅಂದ್ರೆ ಏನು ಮಾಡಿದ್ರು ತಿರ್ಗಾಡಕ್ಕೆ ಹೋಗುದು. घूमने जाया ಅಂದ್ರೆ ತಿರ್ಗಾಡಕ್ಕೆ ಹೋಗ್ತಾ ಇದ್ರಂತ. हम मस्जिद वाली गली से निकलते और समुद्र के रेतीले तट पर चल पड़ते ನೋಡಿ. ಇವರು ಆ ಏನು ತಿರ್ಗಾಡಿಗೆ ಹೋಗ್ತಿದ್ದಿಲ್ಲ ಎಲ್ಲಿಂದ ಜಾಗ ಬಿಡ್ತಿದ್ರಪ್ಪ ಅಂದ್ರೆ ಮಸ್ಜಿದ್ ವಾಲಿ ಗಲಿ ಸೇ ಅಂದ್ರೆ ಆ ಏನು ಮಸೀದ್ ಇತ್ತಲ್ಲ ಅವ್ರ ಮನೆ ಬಾಜುಕ ಆ ಮಸೀದ್ ಇರುವಂಥ ಒಂದು ಓಣಿಯಿಂದ ಗಲಿ ಅಂದ್ರೆ ಏನ್ರಿ ಓಣಿ ಆ ಓಣಿಗೆ ಏನು ಮಾಡ್ತಿದ್ರು ಜಾಗ ಬಿಡ್ತಿದ್ರು. ಮತ್ತು ಬಳಿ ಅಲ್ಲಿಂದ ಬರ್ತಿದ್ರಪ್ಪ ಅಂದ್ರೆ ಗಲಿ ಸೇ ನಿಕಲ್ತೆ ಅವರು ಸಮುದ್ರಕ್ಕೆ ರೇತಿಲಿ ತಟ್ ಪರ್ ಚಲ್ ಪಡ್ತೆ ಸಮುದ್ರದ ಒಂದು ಮರಳು ತುಂಬಿರುವಂಥ ದಡದಲ್ಲಿ ಬಂದು ಏನು ಮಾಡ್ತಿದ್ರು ತಲುಪ್ತಾ ಇದ್ರು. ಮನೆಯಿಂದ ಮಸ್ಜಿದ್ ಇರುವಂಥ ಒಂದು ಓಣಿಯಿಂದ ಬಿಡ್ತಾ ಇದ್ರು. ಮತ್ತು ಅಲ್ಲಿ ಪಕ್ಕದಲ್ಲಿರುವಂಥ ಸಮುದ್ರ ಅಂತಲ್ಲ ಮರಳು ತುಂಬಿರುವಂಥ ಸಮುದ್ರ ಅಂತಲ್ಲ ಆ ದಡದ ಬಂದು ಏನು ಮಾಡ್ತಿದ್ರು ಅಂದ್ರೆ ತಲುಪ್ತಾ ಇದ್ರು ಅಂತ. ಚಲ್ ಪಡ್ತಂದ್ರೆ ಅಲ್ಲಿ ಬಂದು ಏನು ಮಾಡ್ತಿದ್ರು ಬರ್ತಾ ಇದ್ರು. ರೇತಿಲೆ ತಟ್ ಅಂದ್ರೆ ಮರಳು ತುಂಬಿರುವಂಥ ಅಥವಾ ಮರಳು ಮಿಶ್ರಿತ ದಡ. ರೇತಿಲೆ ತಟ್ ಅಂದ್ರೆ ಮರಳು ಮಿಶ್ರಿತ ದಡ. मैं और जलालुद्दीन प्राय आध्यात्मिक विषयों पर बातें करते थे ನೋಡಿ. ಇವರು ತಿರುಗಾಡಿಗೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡ್ತಿರಪ್ಪ ಅಂದ್ರೆ ಬರೀ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರುವಂಥ ಅಥವಾ ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಬರೀ प्रसंगवश मुझे यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे जो अंग्रेजी में लिख सकते थे ನೋಡಿ. ಈ ಒಂದು ಸಂದರ್ಭದಲ್ಲಿ ಏನ್ರಿ ಪ್ರಸಂಗವಶ್ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ನಾ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ ಅಥವಾ ಅದನ್ನ ಹೇಳಬೇಕು. ಆ ವಿಷಯ ಏನಂತ ನೋಡ್ರಿ मुझे उल्लेख कर देना चाहिए ಅಂದ್ರೆ ನನಗೆ ಹೇಳಬೇಕಾಗಿದೆ ಅಥವಾ ನಾವು ಒಂದು ವಿಷಯನ ಹೇಳಬೇಕು कि पूरे इलाके में सिर्फ जलालुद्दीन ही थे जो अंग्रेजी में लिख सकते थे ನೋಡಿ. ನಮ್ಮ ಪೂರಾ ಇಲಾಖೆ ಅಂದ್ರೆ ನಮ್ಮ ಪೂರ್ತಿ ಓಣಿಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಪೂರ್ತಿ ಊರಲ್ಲಿ ಆಗಿರ್ಬೋದು ಇಲ್ಲಿ ಇಂಗ್ಲೀಷ್ ಭಾಷೆನ ಬದಲಾವಣೆ ಯಾರಪ್ಪ ಅಂದ್ರೆ ಆ ಜಲಾಲುದ್ದೀನ್ ಒಬ್ಬರಾಗಿದ್ರಂತ. ಅಂದ್ರೆ ಅವ್ರು ಬಿಟ್ಟ ಅಲ್ಲಿ ಇಂಗ್ಲೀಷನ್ನು ಯಾರು ಕೂಡ ಬರೀತಾ ಇರಲಿಲ್ಲ ಅಥವಾ ಮಾತಾಡ್ತಾ ಇರಲಿಲ್ಲ ಅಂತ. ಅಂದ್ರೆ ಅವ್ರು ಜಲಾಲುದ್ದೀನ್ ಏನು ಮಾಡಿದ್ರಿ ಬರೀ ಇಂಗ್ಲೀಷನ್ನು ಬದಲಾವರಾಗಿರ್ತಾರಂತ. अंग्रेजी में लिख सकते थे ಅಂದ್ರೆ ಇಂಗ್ಲೀಷ್ ಒಳಗೆ ಬರೆಯೋ ಬದಲಾವರಾಗಿದ್ರು.
मेरे परिचितों में जलालुद्दीन के बराबर शिक्षक का स्तर किसी का भी नहीं था ನೋಡಿ ನನಗೆ ಪರಿಚಯ ಇರುವ ವ್ಯಕ್ತಿಗಳಲ್ಲಿ ಆ ಜಲಾಲುದ್ದೀನ್ ಕತ್ತಿದ್ದಲ್ಲ ಅವನ ಸಮನಾಗಿ ಯಾರು ಕೂಡ ಶಿಕ್ಷಣವನ್ನು ಪಡೆದಿರಲಿಲ್ಲ ಇಂಗ್ಲಿಷ್ ಒಳಗೆ ಮಾಡಿದ್ರೆ ಯಾರು ಕೂಡ ಅವನಿಗೆ ಸಮನಾಗಿ ನನ್ನ ಪರಿಚಿತ ವ್ಯಕ್ತಿಗಳು ಯಾರು ಕೂಡ ಶಿಕ್ಷಣವನ್ನು ಪಡೆದಿರಲಿಲ್ಲ ಅಂತ ಹೇಳಿ और नहीं किसी को उनके बराबर बाहरी दुनिया के बारे में पता था ನೋಡಿ ಇಂಗ್ಲಿಷ್ ಅಷ್ಟೇ ಅಲ್ಲ ಹೊರ ಜಗತ್ತಿನ ಬಗ್ಗೆ ಅಥವಾ ಹೊರ ಪ್ರಪಂಚದ ಬಗ್ಗೆ ಅವನಷ್ಟು ಮಾಹಿತಿ ನಮಗೆ ಯಾರು ಕೂಡ ಗೊತ್ತಿಲ್ಲ ನನಗೆ ಅಷ್ಟೇ ಅಲ್ಲ ನನ್ನ ಪಕ್ಕದಲ್ಲಿರುವಂಥ ಜನರು ಕೂಡ ಅವನಷ್ಟು ಮಾಹಿತಿ ಯಾರು ಕೂಡ ಗೊತ್ತಿಲ್ಲ ಅಂತ ಅವರು ಅವೇನು ಮಾಡಿದಂದ್ರೆ ಇಡೀ ಜಗತ್ತನ್ನು ತಿರುಗಾಡಿ ಬಂದಿದ್ದ ಹೊರಗಿನ ಜಗತ್ತೇನು ಮಾಡಿದ್ದ ತಿಳ್ಕೊಂಡಿದ್ದಂತ ಅಂತ ಮಾಹಿತಿ ನನಗಾಗಲಿ ಅಥವಾ ನನ್ನ ಪಕ್ಕದಲ್ಲಿರುವಂಥ ನನ್ನ ಸಹಚರಿಗಾಗಲಿ ನನ್ನ ಪರಿಚಿತ ವ್ಯಕ್ತಿಗಳು ಕೂಡ ಯಾರಿಗೂ ಮಾಹಿತಿ ಇಲ್ಲ ಅಂತೇಳಿ ಹೇಳ್ತಾರೆ जलालुद्दीन मुझे हमेशा शिक्षित व्यक्तियों वैज्ञानिक खोजों समकालीन साहित्य और चिकित्सा विज्ञान की उपलब्धियों के बारे में बताते रहते थे ನೋಡಿ ಇವರಿಗೆ ಯಾವ ಮಾಹಿತಿಗಳನ್ನು ಅವರು ನೀಡ್ತಾ ಇದ್ರಪ್ಪ ಅಂದ್ರೆ ಈ ಗ್ರೂಪ್ ಕೊಡುವಂಥ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರಿಗೆ ಯಾವ ಮಾಹಿತಿಯನ್ನು ನೀಡ್ತಾ ಇದ್ರು ಅಂದ್ರೆ ಶಿಕ್ಷಿತ ವ್ಯಕ್ತಿಗಳ ಬಾರೆ में ಅಂದ್ರೆ ಶಿಕ್ಷಣವನ್ನು ಪಡೆಯುವಂಥ ವ್ಯಕ್ತಿಗಳ ಬಗ್ಗೆ ಮಾಡ್ತಿದ್ದಂದ್ರೆ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು ಹೇಳ್ತಿದ್ದ ನೀನು ಇದು ಟೈಮ್ ವೇಸ್ಟ್ ಮಾಡ್ತೀವಿ ಮಾಡು ಯಾರು ಶಿಕ್ಷಣವನ್ನು ಪಡೆದಿರ್ತಾರಲ್ಲ ಅಥವಾ ಶಿಕ್ಷಣದಲ್ಲಿ ಯಾರು ಇದನ್ನ ಸಾಧನೆ ಮಾಡಿರ್ತಾರಲ್ಲ ಅಂತ ವ್ಯಕ್ತಿಗಳ ಬಗ್ಗೆ ಮಾಡು ಮಾಹಿತಿಯನ್ನು ಸಂಗ್ರಹ ಮಾಡೋದು ಹೇಳ್ತಾ ಇದ್ರು ಹಾಗೆ ವೈಜ್ಞಾನಿಕ ಖೋಜೋ ಅಂದ್ರೆ ವಿಜ್ಞಾನದ ಆವಿಷ್ಕಾರಗಳು ವಿಜ್ಞಾನಗಳಿಗೆ ಯಾವ ಆವಿಷ್ಕಾರ ಯಾವಲ್ಲ ಯಾರ್ಯಾರು ಯಾವ ಸಂಶೋಧನೆ ಮಾಡಿರಲ್ಲ ಅದನ್ನು ಮಾತ್ರ ಏನು ಮಾಡು ಸಂಗ್ರಹ ಮಾಡು ಅಂತೇಳಿ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಇನ್ನು ಸಮಕಾಲೀನ ಸಾಹಿತ್ಯ ಅಂದ್ರೆ ಪ್ರಸ್ತುತ ಸಾಹಿತ್ಯ ಈಗಿನ ಕಾಲದಾಗ ಅಂತ ನಾವೇನಾದ್ರಲ್ಲ ಈಗ ಯಾರ ಸಾಹಿತ್ಯವನ್ನು ರಚನೆ ಮಾಡಿರಲ್ಲ ಆ ಕವಿಗಳು ಯಾರು ಆ ಸಾಹಿತ್ಯಗಳಿಗೆ ನಾವು ಒಂದನ್ನು ಕೂಡ ಏನು ಸಂಗ್ರಹಣೆ ಮಾಡಿ ಅಂತೇಳಿ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಅವರು ಚಿಕಿತ್ಸಾ ವಿಜ್ಞಾನ ಅಂದ್ರೆ ಚಿಕಿತ್ಸಕ ವಿಜ್ಞಾನ ಚಿಕಿತ್ಸೆಗಳ ಬಗ್ಗೆ ಕೂಡ ಏನು ಮಾಡ್ತಾ ಇದ್ರು ಮಾಹಿತಿಯನ್ನು ಕೊಡ್ತಾ ಇದ್ರು ಉಪಲಬ್ಧಿयों के बारे में बताते रहते थे ಅಂದ್ರೆ ಆ ಚಿಕಿತ್ಸಾ ವಿಜ್ಞಾನ ಎಲ್ಲಿ ಸಿಗ್ತಾವಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು ಅವು ಎಲ್ಲೆಲ್ಲಿ ಸಿಗ್ತಾ ಇದ್ವು ಅನ್ನೋದನ್ನು ಕೂಡ ಏನು ಮಾಡ್ತಿದ್ರು ತಿಳಿಸ್ಕೊಡ್ತಾ ಇದ್ರು ಅಂತ ಉಪಲಬ್ಧಿ ಅಂದ್ರೆ ಅವು ಎಲ್ಲಿ ದೊರೀತಾವ ಅಥವಾ ಅವು ಎಲ್ಲಿ ಸಿಗ್ತಾವ ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು वही थे जिन्होंने मुझे सीमित दायरे से बाहर निकालकर नई दुनिया का बोध कराया ನೋಡಿ ಅವ್ರು ಹೇಳ್ತಾರೆ ಅಂದ್ರೆ ಅವ್ರೊಬ್ಬರೇ ನನಗೆ ಏನು ಮಾಡಿದ್ರು ಅಂದ್ರೆ ಸೀಮಿತ ಪ್ರದೇಶದೊಳಗೆ ಏನಿದ್ದೀನಿ ಉಳ್ಕೊಂಡಿದ್ದೀನಿ ನನಗೆ ಏನು ಮಾಡಿದ್ರು ಅಂದ್ರೆ ಹೊರಗಿನ ಪ್ರಪಂಚವನ್ನು ಪರಿಚಯ ಮಾಡಿಕೊಟ್ರು ಅಥವಾ ಹೊರಗಿನ ಪ್ರಪಂಚ ನನಗೆ ಮಾಡಿದ್ರು ತಿಳಿಸ್ಕೊಟ್ರು ಅಂತೇಳಿ ಆ ವ್ಯಕ್ತಿ ವರ್ಣನೆಯನ್ನು ಮಾಡ್ತಾರೆ ಬೋಧಕರ ಅಂದ್ರೆ ಬೋಧನೆ ಮಾಡ್ತಾರೆ ಅವ್ರು ಅಂದ್ರೆ ಅಬ್ದುಲ್ ಕಲಾಂ ಏನು ಮಾಡಿದ್ರು ಹೊರ ಪ್ರಪಂಚದ ಬಗ್ಗೆ ಮಾಡ್ತಾರೆ ಬೋಧನೆ ಮಾಡ್ತಾರೆ ಈ ರೀತಿ ಪ್ರಪಂಚ ಐತಿ ಅದನ್ನ ನೀನು ತಿಳ್ಕೊಂತ ಹೊರಗಿನ ಪ್ರಪಂಚದ ಬಗ್ಗೆ ಬೋಧನೆ ಮಾಡ್ತಾರಂತೆ मेरे बाल्यकाल में पुस्तकों एक दुर्लभ वस्तु की तरह हुआ करती थी ನೋಡಿ मेरे बाल्यकाल में ಅಂದರೆ ನನ್ನ ಬಾಲ್ಯಕಾಲದಲ್ಲಿ ಅಥವಾ ನನ್ನ ಬಾಲ್ಯ ಜೀವನದಲ್ಲಿ ನನ್ನ ಪುಸ್ತಕ ಏನಪ್ಪ ಅಂದ್ರೆ ತುಂಬಾ ಕಠಿಣ ಆಗ್ತಿತ್ತು ಅಂತ ಹೇಳ್ತಾರೆ ಅವರು ನನ್ನ ಪುಸ್ತಕ ಓದೋದಂದ್ರೆ ಹೇಳಿ ತುಂಬಾ ಕಠಿಣ ಕಬ್ಬಿಣದ ಕಳ್ಳಿ ಅಂತೇವೆ ನಾವು ಏನಾದ್ರು ಕಠಿಣ ವಸ್ತು ಇದ್ರೆ ಏನು ಮಾಡ್ತೀವಿ ನಾವು ಕಬ್ಬಿಣದ ಕಳ್ಳಿ ಅಂತೀವಿ ಆ ರೀತಿ ಅವ್ರು ಏನು ಹೇಳ್ತಾರೆ ಅಂದ್ರೆ ನನಗೆ ಬಾಲ್ಯದೊಳಗೆ ಪುಸ್ತಕ ಓದೋದಂದ್ರೆ ತುಂಬಾ ಕಠಿಣ ಆಗ್ತಾ ಇತ್ತು ಅಂತ ಹೇಳ್ತಾರೆ हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी STR मालिकम का निजी पुस्तकालय था ನೋಡಿ ಅವ್ರು ಮತ್ತೆ ಹೇಳ್ತಾರೆ ಅಂದ್ರೆ हमारे यहाँ स्थानीय स्तर पर ಅಂದ್ರೆ ನಮ್ಮ ಸ್ಥಳೀಯ ಅಥವಾ ನಮ್ಮ ಪಕ್ಕದಲ್ಲಿ ಯಾರದಪ್ಪ ಅಂದ್ರೆ ಪೂರ್ವ ಕ್ರಾಂತಿಕಾರಿ ಅಂದ್ರೆ ಏನು ಚಳವಳಿಗಳು ನಡೆದಿದ್ದಲ್ಲ ಆ ಚಳವಳಿಗಳು ಭಾಗವಹಿಸಿದಂಥ ಕ್ರಾಂತಿಕಾರಿ ಅಂತ ತಿಳ್ಕೊರಿ ಅಥವಾ ಉಗ್ರ ರಾಷ್ಟ್ರವಾದಿ ಅವ್ರನ್ನ ಕ್ರಾಂತಿಕಾರಿ ಅಂತ ತಿಳ್ಕೊರಿ ಅಥವಾ ಉಗ್ರ ರಾಷ್ಟ್ರವಾದಿ ಅಂತ ತಿಳ್ಕೊರಿ ಅವ್ರು ಯಾರಂದ್ರೆ STR ಮಾಲಿಕಂ ವ್ಯಕ್ತಿಯಪ್ಪ ಅಂದ್ರೆ STR ಮಾಲಿಕಂ ಇದ್ರಲ್ಲ ಅವರೊಂದು ನಿಜಿ ಪುಸ್ತಕಾಲಯ था ಅದೇನಪ್ಪ ಅಂದ್ರೆ ಒಂದು ಚಿಕ್ಕ ಗ್ರಂಥಾಲಯ ಇತ್ತು ಪುಸ್ತಕಾಲಯ ಅಂದ್ರೆ ಅವರೊಂದು ಚಿಕ್ಕ ಗ್ರಂಥಾಲಯ ಇತ್ತಂತೆ उन्होंने मुझे हमेशा पढ़ने के लिए उत्साहित किया ನೋಡಿ ಆ ವ್ಯಕ್ತಿ ಇವ್ರು ಏನಾದರೂ ಬೆಟ್ಟ ಅಂದ್ರೆ ಏನು ಮಾಡ್ತಿದ್ರು ಅವ್ರೆ ಬರೀ ಪುಸ್ತಕಗಳನ್ನ ಓದಾಕ ಪ್ರೋತ್ಸಾಹ ಕೊಡ್ತಾ ಇದ್ರು ಅಥವಾ ಉತ್ಸಾಹ ತುಂಬ್ತಾ ಇದ್ರು ಅಂತ ಏನು ಮಾಡು ಖಾಲಿ ತಿರುಗಾಡಪ್ಪ ಏನು ಮಾಡು ಪುಸ್ತಕಗಳನ್ನ ಓದಂತ ಏನು ಮಾಡ್ತಿದ್ರು ಅವ್ರಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ರು ಅಂತ मैं अक्सर उनके घर से पढ़ने के लिए किताबें ले आया करता था ನೋಡಿ ಅವ್ರ ಒತ್ತಾಯಕ ಮನದ ಅಥವಾ ಅವ್ರ ಕಾಶಿದಕ್ಕಾಗಿ ಏನು ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಖುಷಿ ಆಗಲಿ ಅಂತ ಏನು ಮಾಡ್ತಿದ್ರು ಅಲ್ಲಿಂದ ಒಂದು ಪುಸ್ತಕವನ್ನು ಯಾವಾಗಲೂ ಕೂಡ ಅಕ್ಸರ್ ಅಂದ್ರೆ ಯಾವಾಗಲೂ ಕೂಡ ಏನು ಮಾಡ್ತಿದ್ರು ತಮ್ಮ ಮನೆಗೆ ಒಂದು ಪುಸ್ತಕವನ್ನು ಓದಲಿಕ್ಕೆ ತಗೊಂಡ್ ಬರ್ತಾ ಇದ್ರು ಅಂತ दूसरे जिस व्यक्ति का मेरे बाल जीवन पर गहरा असर पड़ा वह मेरे चचेरे भाई शमशुद्दीन थे ನೋಡಿ ಮತ್ತೆ ಹೇಳ್ತಂದ್ರೆ दूसरे जिस व्यक्ति का मेरे बाल जीवन पर गहरा असर पड़ा ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳಲಿಕ್ಕೆ ಹೋಗ್ತಾರೆ ನೋಡೋರು ಆ ವ್ಯಕ್ತಿ ಯಾಕಂದ್ರೆ ಅಂದ್ರೆ ಇವರ ಬಾಲ್ಯ ಜೀವನದಲ್ಲಿ ಅತ್ಯಂತ ಪರಿಣಾಮ ಬೀರುವಂಥ ವ್ಯಕ್ತಿ ಅವರು ಆ ವ್ಯಕ್ತಿ ಬಗ್ಗೆ ಹೇಳ್ತಾರೆ ಗಹರ ಅಸರ್ ಪಡ ಅಂದ್ರೆ ಅತ್ಯಂತ ಪರಿಣಾಮ ಬೀರ್ತು ಮೇರೆ ಚಚೇರಿ ಬಾಯಿ ಶಂಶುದ್ದೀನ್ ತೆ ಚಚೇರಿ ಅಂದ್ರೆ ಚಿಕ್ಕಮ್ಮನ ಮಗ ಇರ್ಬೋದು ಅಥವಾ ದೊಡ್ಡಪ್ಪನ ಮಗ ಇರ್ಬೋದು ಆ ಒಬ್ಬ ಅಣ್ಣಗೆ ಅಂತಾರು ಚಚೇರಿ ಬಾಯಿ ಅಂತ ಕರೀತಾರೆ ಆ ಅಣ್ಣ ಯಾಕಪ್ಪ ಅಂದ್ರೆ ಶಂಶುದ್ದೀನ್ ಅಂತ ಹೇಳಿ ಆ ವ್ಯಕ್ತಿ ಮಾಡಿದಪ್ಪ ಅಂದ್ರೆ ಇವ್ರ ಬಾಲ್ಯದೊಳಗೆ ಅವ್ರಿಗೆ ಅತ್ಯಂತ ಪರಿಣಾಮ ಬೀರುವಂಥ ವ್ಯಕ್ತಿ ಆಗಿರ್ತಾನೆ ಯಾರು ಶಂಶುದ್ದೀನ್
वह रामेश्वर में अखबारों के एकमात्र वितरक थे ನೋಡಿ ಆ ಶಂಶುದ್ದೀನ್ ಏನಿದ್ರಿ ಆ ರಾಮೇಶ್ವರಲ್ಲಿ ಮಾಡ್ತಾ ಇದ್ದ ಒಬ್ಬೇ ಮಾತ್ರ ಪತ್ರಿಕೆಗಳನ್ನ ಹಂಚ್ತಾ ಇದ್ದ ಅಥವಾ ಮಾರಾಟ ಮಾಡ್ತಾ ಇದ್ದ ಇಡೀ ಊರಿಗೆ ಮಾಡ್ತಿದ್ದ ಒಬ್ಬ ಮಾತ್ರ ಮಾಡ್ತಿದ್ದ पत्रिकेಗಳನ್ನ ಮಾರಾಟ ಮಾಡ್ತಾ ಇದ್ದಂತೆ अखबार रामेश्वरम स्टेशन पर सुबह की ट्रेन से पहुंचते थे ನೋಡಿ ಆ ಪತ್ರಿಕೆಗಳು ಅಖಬಾರ್ ಅಂದ್ರೆ ಪತ್ರಿಕೆಗಳು ಅಥವಾ ದಿನಪತ್ರಿಕೆಗಳು ಅವು ಎಲ್ಲಿಂದ ಬಂದು ತಲುಪ್ತಾ ಇದ್ವು ಅಂದ್ರೆ ರಾಮೇಶ್ವರಂ ಸ್ಟೇಷನ್ पर सुबह की ट्रेन से पहुंचते थे ಅಂದ್ರೆ ಮುಂಜಾನೆ ಟ್ರೈನ್ ಇಂದ ಆಗಲಿ ಮಾಡ್ತಿದ್ದು ರಾಮೇಶ್ವರಂ ರೈಲ್ವೆ ಸ್ಟೇಷನ್ ಬಂದು ತಲುಪ್ತಾ ಇದ್ವು ಅಂತ जो पाम्बन से आती थी ನೋಡಿ ಆ ಪತ್ರಿಕೆಗಳು ಎಲ್ಲಿಂದ ಬರ್ತಾ ಇದ್ವು ರಾಮೇಶ್ವರಂಗೆ पाम्बन ಅನ್ನೋ ಪ್ರದೇಶದಿಂದ ಆ ಪತ್ರಿಕೆಗಳು ಮುಂಜಾನೆ ಬಂದು ತಲುಪ್ತಾ ಇದ್ವು ಅಂತ इस अखबार एजेंसी को अकेले शमशुद्दीन ही चलाते थे ನೋಡಿ ಈ ಪತ್ರಿಕೆಗಳ ಒಂದು ಏಜೆನ್ಸಿಯನ್ನ ಆ ಶಂಶುದ್ದೀನ್ ಏನು ಮಾಡ್ತಾ ಒಬ್ಬನೊಬ್ಬ ನಿಭಾಯಿಸಿದಂತ ಚಲಾತಿದ್ದ ಅಂದ್ರೆ ನಿಭಾಯಿಸೋದು ಆ ಒಬ್ಬ ವ್ಯಕ್ತಿ ಮಾಡಿದ್ರಂದ್ರೆ ನಿಭಾವನೆ ಮಾಡ್ತಾ ಇದ್ದಂತ रामेश्वरम में अखबारों की जुमला 1000 प्रति लिखती थी ನೋಡಿ ಆ ರಾಮೇಶ್ವರಂ ಆ ಒಟ್ಟು ಪತ್ರಿಕೆಗಳು ಜುಮ್ಲಾ ಅಂದ್ರೆ ಒಟ್ಟು ಅಥವಾ ಸಂಪೂರ್ಣವಾದಂತಹ ಪತ್ರಿಕೆ ಎಷ್ಟು ಮಾಡ್ತಿದ್ವು ಅಂದ್ರೆ 1000 ಪ್ರತಿಯ ಅಂದ್ರೆ 1000 ಪ್ರತಿಗಳು ಮಾರಾಟವಾಗ್ತಾ ಇದ್ವು बचपन में मेरे 3 पक्के दोस्त थे ನೋಡಿ ಮತ್ತೆ ಮಾಡ್ತಾರವರು ತಮ್ಮ ಬಾಲ್ಯದ ಬಗ್ಗೆ ಹೇಳ್ತಾರೆ ಆ ಬಚಪನ್ ಅಂದ್ರೆ ಬಾಲ್ಯದಲ್ಲಿ ಇವರ ಅತ್ಯಂತ ಆತ್ಮೀಯ ಗೆಳೆಯರು ಎಷ್ಟು ಜನ ಇದ್ರಿ 3 ಜನ ಇದ್ರು ಅಂತ ಪಕ್ಕೆ ದೋಸ್ತ ಅಂದ್ರೆ ಅತ್ಯಂತ ಆತ್ಮೀಯ ಗೆಳೆಯರು ರಾಮಾನಂದ ಶಾಸ್ತ್ರಿ ಅರವಿಂದನ್ ಅವ್ರ ಶಿವಪ್ರಕಾಶ್ ನೋಡಿ ಆ ಆತ್ಮೀಯ ಗೆಳೆಯರು ಅತ್ಯಂತ ಆತ್ಮೀಯ ಗೆಳೆಯರ ಹೆಸರು ನೋಡ್ರಿ ರಾಮಾನಂದ ಶಾಸ್ತ್ರಿ ಮತ್ತು ಅರವಿಂದನ್ ಮತ್ತು ಶಿವಪ್ರಕಾಶ್ ಆ 3 ಜನ ಇದ್ರಿ ಇವರಿಗೆ ಅತ್ಯಂತ ಆತ್ಮೀಯವಾದಂಥ ಸ್ನೇಹಿತರು ये तीनों ही ब्राह्मण परिवार से थे ನೋಡಿ ಈ 3 ಜನ ಇದ್ದಂದ್ರೆ ಬ್ರಾಹ್ಮಣ ಕುಟುಂಬದಿಂದ ಬಂದಿರುವಂತ ಹುಡುಗರಾಗಿದ್ದರು ಇವರು ಮುಸ್ಲಿಮ್ಸ್ ಇದ್ರು ಯಾರು ಅಬ್ದುಲ್ ಕಲಾಂ ಮುಸ್ಲಿಮ್ಸ್ ಇವರು 3 ಜನ ಬ್ರಾಹ್ಮಣ ಕುಟುಂಬದಿಂದ ಬಂದಿರುವಂತ ವಿದ್ಯಾರ್ಥಿ ಮಕ್ಕಳು रामानंद शास्त्री तो रामेश्वर मंदिर के सबसे बड़े पुजारी पक्षी लक्ष्मण शास्त्री का बेटा था ಅದರಲ್ಲಿರುವಂತ ಹುಡುಗಾರಿ ರಾಮಾನಂದ ಶಾಸ್ತ್ರಿ ಯಾರ ಮಗ ಆಗಿದ್ದಪ್ಪ ಅಂದ್ರೆ ರಾಮೇಶ್ವರಂ ಮಂದಿರದಲ್ಲಿ ಅಥವಾ ರಾಮೇಶ್ವರಂ ದೇವಾಲಯದೊಳಗೆ ಪೂಜಾರಿ ಆಗಿರ್ತಾರಲ್ಲ ಯಾರು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರ ಮಗ ಆಗಿರ್ತಾನೋ अलग अलग धर्म पालन पोषण पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया ನೋಡಿ ನಾವು ಏನು ಮಾಡ್ತೀವಿ ಬೇರೆ ಬೇರೆ ಧರ್ಮ ಆಗಿದ್ರು ಕೂಡ ಅಥವಾ ಬೇರೆ ಬೇರೆ ಜಾತಿಯವರು ಆಗಿದ್ರು ಕೂಡ ನಾವು ಏನು ಮಾಡ್ತೀವಿ ಅಂದ್ರೆ ಪಾಲನೆ ಪೋಷಣೆಯಲ್ಲಿ ಅಂದ್ರೆ ನಮ್ಗೇನು ಪಾಲನೆ ಪೋಷಣೆ ಮಾಡಿದ್ರೆ ನಮ್ಮ ತಂದೆ ತಾಯಿಯವರು ಆ ಪಾಲನೆ ಪೋಷಣೆಯಾಗಿರ್ಬೋದು ಅಥವಾ ಪढ़ाई लिखाई में ಓದು ಬರಹದಲ್ಲಿ ಆಗಿರ್ಬೋದು लेकर हम में से किसी भी बच्चे ने कभी भी आपस में कोई भेदभाव महसूस नहीं किया ಅಂದರೆ ನಮ್ಗೆ ಯಾವತ್ತೂ ಕೂಡ ಜಾತಿ ಬಗ್ಗೆ ಭೇದಭಾವ ಮಾಡಿದಂಥ ಅನುಭವ ಯಾವತ್ತೂ ಕೂಡ ಆಗಲ್ಲ ಅಂತ ಹೇಳ್ತಾರೆ ನಾವು ಓದು ಬರ ಆಗಿರ್ಬೋದು ಅಥವಾ ತಿನ್ನೋದ್ರಲ್ಲಿ ಆಗಿರ್ಬೋದು ನಾವು ಯಾವತ್ತೂ ಕೂಡ ಈ ಜಾತಿ ಭೇದವನ್ನು ಯಾವತ್ತೂ ಕೂಡ ಅನುಭವನ ಹೊಂದಿಲ್ಲ ಅಂತೇಳಿ ತಮ್ಮ ಬಾಲ್ಯ ಜೀವನವನ್ನು ತಿಳಿಸ್ತಾರೆ